ಹಲೋ ಗೆಳೆಯರೆ, ಲಾ ಎಕ್ಸಲೆನ್ಸ್ IAS ಪ್ರಸ್ತುತಪಡಿಸುತ್ತಿರುವ ಅಕ್ಟೋಬರ್ 5ರ ಕನ್ನಡದಲ್ಲಿ ದಿ ಹಿಂದೂ ಸುದ್ದಿ ವಿಶ್ಲೇಷಣೆಗೆ ತಮಗೆಲ್ಲರಿಗೂ ಸ್ವಾಗತ. ಇಂದಿನಿಂದ 60 ದಿನಗಳವರೆಗೆ ಕಲಾಂ ಮೈನ್ಸ್ ಆನ್ಸರ್ ರೈಟಿಂಗ್ ಪ್ರೋಗ್ರಾಮ್ ಅನ್ನು ಪ್ರಾರಂಭ ಮಾಡ್ತಿದ್ದೇವೆ. ಈ ಹಿಂದೆ ಕೂಡ ಈ ಒಂದು ಪ್ರೋಗ್ರಾಮ್ ಅನ್ನು ನಮ್ಮ ಚಾನೆಲ್ ಅಲ್ಲಿ ನಡೆಸಲಾಗ್ತಾ ಇತ್ತು. ಮಧ್ಯದಲ್ಲಿ ಇದು ನಿಂತು ಹೋಗಿತ್ತು. ಈಗ ಮತ್ತೆ ಮೈನ್ಸ್ ಆನ್ಸರ್ ರೈಟಿಂಗ್ ಪ್ರೋಗ್ರಾಮ್ ಅನ್ನು ನಿನ್ನೆಯಷ್ಟೇ UPSC ಪ್ರಿಲಿಮ್ಸ್ ಮುಗಿದಿರುವಂಥ ಹಿನ್ನೆಲೆಯಲ್ಲಿ ಹಾಗೂ KPSC ಮೈನ್ಸ್ ಕೂಡ ಹತ್ತಿರ ಆಗ್ತಿರುವಂಥ ಹಿನ್ನೆಲೆಯಲ್ಲಿ ನಿಮ್ಮ ಮೈನ್ಸ್ ತಯಾರಿಕೆಗೆ ಸಹಾಯ ಆಗಲಿ ಅನ್ನುವಂಥ ಉದ್ದೇಶದಿಂದ ಮೈನ್ಸ್ ಆನ್ಸರ್ ರೈಟಿಂಗ್ ಪ್ರೋಗ್ರಾಮ್ ಅನ್ನು ಪ್ರಾರಂಭ ಮಾಡ್ತಾ ಇರುವಂಥದ್ದು. ಪ್ರತಿದಿನವೂ ಕೂಡ ಒಂದು ಮೈನ್ಸ್ ಪ್ರಶ್ನೆಯನ್ನು ತಗೊಂಡು ಅದಕ್ಕೆ ಉತ್ತರವನ್ನು ಯಾವ ರೀತಿ ಸ್ಟ್ರಕ್ಚರ್ ಮಾಡಬೇಕು, ಕಂಟೆಂಟ್ ಯಾವ ರೀತಿ ಇರಬೇಕು, ಈ ಎಲ್ಲದರ ಡಿಸ್ಕಷನ್ ಅನ್ನು ಮಾಡೋಣ. ಇದರ ಹೆಚ್ಚಿನ ಉಪಯೋಗವನ್ನು ಪಡ್ಕೊಳ್ಳಿ. ಇಂದಿನ ಮೊದಲ ಆರ್ಟಿಕಲ್ 1 in 5 ಇಂಡಿಯನ್ಸ್ ಮೇ ಬಿ ವ್ಯಾಕ್ಸಿನೇಟೆಡ್ ಬೈ ಜುಲೈ 2021 ಅಂತ ಹೇಳಿ ಕೇಂದ್ರ ಸರ್ಕಾರದವರು ಹೇಳ್ತಾ ಇರುವಂಥದ್ದನ್ನು ನೋಡ್ಬೋದಾಗುತ್ತೆ. ಇಲ್ಲಿ ರಾಜ್ಯ ಸರ್ಕಾರಗಳಿಗೆ ಪ್ರಯಾರಿಟಿ ಲಿಸ್ಟ್ ಆಫ್ ಬೆನಿಫಿಷಿಯರೀಸ್ ಅಂದರೆ ಯಾರು ಫಲಾನುಭವಿಗಳಾಗಬೇಕು ಮೊದಲಿಗೆ ಬರುವಂಥ ವ್ಯಾಕ್ಸಿನ್ಗೆ ಅಂತ ಹೇಳಿ ಪ್ರಯಾರಿಟಿ ಲಿಸ್ಟನ್ನು ನೀವು ತಯಾರಿ ಮಾಡಿ ಅನ್ನುವಂಥ ವಿಚಾರವನ್ನು ಹೆಲ್ತ್ ಮಿನಿಸ್ಟರ್ ವರ್ಧನ್ ಅವರು ರಾಜ್ಯ ಸರ್ಕಾರಗಳಿಗೆ ಹೇಳ್ತಾ ಇದ್ದಾರೆ. ಇದನ್ನು ಕುರಿತಂತೆ ಈ ಆರ್ಟಿಕಲ್ನಲ್ಲಿ ನೋಡೋಣ. 25 ಕೋಟಿ ಇಂಡಿವಿಜುವಲ್ಸ್ಗಳು ಮೊದಲ ಬಾರಿಗೆ ಬರುವಂಥ ವ್ಯಾಕ್ಸಿನ್ ಡೋಸೇಜಸ್ಗಳೇನಿದೆ ಅದರಲ್ಲಿ ಡಬಲ್ ಡೋಸನ್ನು ಒಬ್ಬೊಬ್ಬರಿಗೂ ಕೂಡ ನೀಡುವಂತೆ COVID-19 ವ್ಯಾಕ್ಸಿನೇಷನ್ ಅನ್ನುವಂಥದ್ದು ಮುಂದಿನ ವರ್ಷದ ಅಂದರೆ 2021ರ ಜುಲೈನಷ್ಟೊತ್ತಿಗೆ 25 ಕೋಟಿ ಇಂಡಿವಿಜುವಲ್ಸ್ಗಳಿಗೆ ವ್ಯಾಕ್ಸಿನೇಷನ್ ಅನ್ನುವಂಥದ್ದು ಆಗಲಿದೆ ಅನ್ನೋದನ್ನು ಈ ಆರ್ಟಿಕಲ್ ಹೇಳ್ತಾ ಇರುವಂಥದ್ದು. ಇಲ್ಲಿ ಪ್ರಯಾರಿಟಿ ಲಿಸ್ಟನ್ನು ತಯಾರು ಮಾಡಬೇಕಾಗಿರುವಂಥವ್ರು ಯಾರು ಅಂದಾಗ ರಾಜ್ಯ ಸರ್ಕಾರಗಳು, ಆಯಾ ರಾಜ್ಯ ಸರ್ಕಾರದಲ್ಲಿನ ಪ್ರಯಾರಿಟಿ ಪಾಪ್ಯುಲೇಷನ್ ಗ್ರೂಪ್ಸ್ಗಳು ಯಾವುದು ಅನ್ನುವಂಥದ್ದನ್ನು ಈ ಮಂತ್ನ ಕಡೆಯಲ್ಲಿಗೆ ತಯಾರಿ ಮಾಡಿ ನೀಡಬೇಕು ಅಂತ ಕೇಳ್ಕೊಳ್ತಾ ಇರುವಂಥದ್ದು. ಮತ್ತು ಮೊದಲಿಗೆ ಯಾರಿಗೆ ಆದ್ಯತೆಯನ್ನು ನೀಡ್ತಾರೆ ಅಂತಂದರೆ ಫ್ರಂಟ್ ಲೈನ್ ಹೆಲ್ತ್ ವರ್ಕರ್ಸ್ಗಳಾಗಿರುವಂಥ ಸರ್ಕಾರದಲ್ಲಿರ್ತಕ್ಕಂಥ ಹೆಲ್ತ್ ವರ್ಕರ್ಸ್ ಆದರೂ ಆಗ್ಬೋದು ಅಥವಾ ಪ್ರೈವೇಟ್ ಹೆಲ್ತ್ ವರ್ಕರ್ಸ್ ಆದರೂ ಆಗ್ಬೋದು. ಗೌರ್ಮೆಂಟ್ ಆ್ಯಂಡ್ ಪ್ರೈವೇಟ್ ಹೆಲ್ತ್ ವರ್ಕರ್ಸ್ಗಳಿಗೆ ಮುಖ್ಯವಾಗಿ ಡಾಕ್ಟರ್ಸ್ಗಳು, ನರ್ಸಸ್ಸು, ಪ್ಯಾರಾಮೆಡಿಕ್ಸು, ಸ್ಯಾನಿಟರಿ ಸ್ಟಾಫು, ಆಶಾ ವರ್ಕರ್ಸ್ಗಳು, ಸರ್ವೈಲೆನ್ಸ್ ಆಫೀಸರ್ಸ್ಗಳು ಇವರೆಲ್ಲರಿಗೂ ಕೂಡ ಸೇರಿಕೊಂಡಂತೆ ಟ್ರೇಸಿಂಗ್, ಟೆಸ್ಟಿಂಗ್ ಮತ್ತು ಟ್ರೀಟ್ಮೆಂಟ್ ಆಫ್ ಪೇಷಂಟ್ಸ್ಗಳಲ್ಲಿ ಇನ್ವಾಲ್ವ್ ಆಗುವಂಥ ಆಫೀಸರ್ಸ್ಗಳು ಯಾರಿದ್ದಾರೆ ಇವರೆಲ್ಲರೂ ಕೂಡ ಫ್ರಂಟ್ ಲೈನ್ ವರ್ಕರ್ಸ್ಗಳಾಗಿರೋದ್ರಿಂದ ಇವರಿಗೆ ಮೊದಲ ಆದ್ಯತೆಯನ್ನು ನೀಡಲಾಗುತ್ತೆ. ಮೊದಲ ಒಂದು ಡೋಸೇಜಸ್ಗಳು ಯಾವಾಗ ರಿಸೀವ್ ಆಗುತ್ತೆ ಫ್ರಂಟ್ ಲೈನ್ ವರ್ಕರ್ಸ್ಗಳಿಗೆ ನೀಡಲಾಗುತ್ತೆ. ಮತ್ತು ಕೇಂದ್ರ ಸರ್ಕಾರದವರು ಕೆಪಾಸಿಟಿ ಬಿಲ್ಡಿಂಗ್ ಕಡೆಗೆ ಹ್ಯೂಮನ್ ರಿಸೋರ್ಸಸ್ನ ವಿಚಾರವಾಗಿ ಟ್ರೈನಿಂಗ್ ಕೊಡುವಂಥದ್ದು, ಸೂಪರ್ವೈಸ್ ಮಾಡುವಂಥದ್ದು ಈ ಕಾರ್ಯಗಳಲ್ಲಿ ಕೂಡ ತೊಡಗಿಸಿಕೊಂಡಿದೆ ತನ್ನನ್ನು ತಾನು. ಮ್ಯಾಸಿವ್ ಸ್ಕೇಲಲ್ಲಿ ಇದರ ಪ್ರೊಡಕ್ಷನ್ ಅನ್ನುವಂಥದ್ದು, ವ್ಯಾಕ್ಸಿನ್ಗಳ ಪ್ರೊಡಕ್ಷನ್ ಅನ್ನುವಂಥದ್ದು ಆಗಲಿದೆ ಮುಂಬರುವಂಥ ದಿನಗಳಲ್ಲಿ. 40ರಿಂದ 50 ಕೋಟಿ ಡೋಸೇಜಸ್ಗಳನ್ನು ಇವರು ತರಿಸ್ಕೊಳ್ಳೋದ್ರ ಮುಖಾಂತರವಾಗಿ ಒಬ್ಬೊಬ್ಬರಿಗೂ ಕೂಡ ಡಬಲ್ ಡೋಸೇಜನ್ನು ನೀಡೋದ್ರ ಮುಖಾಂತರವಾಗಿ 20ರಿಂದ 25 ಕೋಟಿ ಪಾಪ್ಯುಲೇಷನ್ಗೆ, ಭಾರತದ ಪಾಪ್ಯುಲೇಷನ್ಗೆ ಜುಲೈ 2021ರೊಳಗೆ ವ್ಯಾಕ್ಸಿನೇಷನನ್ನು ಮಾಡುವಂಥ ಉದ್ದೇಶ ಅಥವಾ ಪ್ಲ್ಯಾನನ್ನು ಸರ್ಕಾರ ಹೊಂದಿರುವಂಥದ್ದು. ಯಾಕೆಂದರೆ ಇವೆಲ್ಲವೂ ಕೂಡ ಈಗ ವೇರಿಯಸ್ ಸ್ಟೇಜಸ್ ಆಫ್ ಫೈನಲೈಸೇಷನಲ್ಲಿ ಇದ್ದಾವೆ. ಹಾಗಾಗಿ ಒಂದು ಫೈನಲ್ ಡೇಟನ್ನು ಅವರು ಪರ್ಫೆಕ್ಟಾಗಿ ನೀಡೋದಕ್ಕಾಗಲ್ಲ. ಆದರೆ ಈ ಒಂದು ಉದ್ದೇಶವನ್ನು ಅವರು ಹೊಂದಿದ್ದಾರೆ. ಇಷ್ಟರ ಹೊತ್ತಿಗೆ ಅಂದರೆ ಜುಲೈ 2021ರ ಹೊತ್ತಿಗೆ ಭಾರತದಲ್ಲಿ ಒಬ್ಬರಲ್ಲಿ ಆದರೆ 5 ಮಂದಿಯಲ್ಲಿ ಒಬ್ಬರಿಗೆ ವ್ಯಾಕ್ಸಿನೇಷನ್ ಅನ್ನುವಂಥದ್ದು ಆಗಲಿದೆ ಅನ್ನೋದನ್ನು ಇಲ್ಲಿ ತಿಳಿಸ್ತಾ ಇದ್ದಾರೆ. ಇನ್ನು ಭಾರತದಲ್ಲಿನ ವ್ಯಾಕ್ಸಿನ್ ಕ್ಯಾಂಡಿಡೇಟ್ಸ್ಗಳು ಯಾರು ಅಂದಾಗ ಭಾರತ್ ಬಯೋಟೆಕ್ನ ವತಿಯಿಂದ ಕೋವ್ಯಾಕ್ಸಿನ್ ಅನ್ನುವಂಥ ವ್ಯಾಕ್ಸಿನ್ ಬರ್ತಾ ಇದೆ. ಝೈಡಸ್ ಕೆಡಿಲ್ಲಾ ಅವ್ರ ಕಡೆಯಿಂದ ಝೈಕೋವ್-ಡಿ ಅನ್ನುವಂಥದ್ದು, ಮತ್ತು ಪುಣೆಯ ಸೀರಮ್ ಇನ್ಸ್ಟಿಟ್ಯೂಟ್ ಆಫ್ ಇಂಡಿಯಾದ ಅಡಿಯಲ್ಲಿ ಕೋವಿಶೀಲ್ಡ್ ಅನ್ನುವಂಥ ಒಂದು ವ್ಯಾಕ್ಸಿನ್ ಅನ್ನುವಂಥದ್ದು ತಯಾರಿಕೆ ಆಗ್ತಿದೆ. ಪುಣೆಯ ಸೀರಮ್ ಇನ್ಸ್ಟಿಟ್ಯೂಟ್ ಆಫ್ ಇಂಡಿಯಾ ಮತ್ತು ಆಸ್ಟ್ರಾಜೆನೆಕಾ ಫಾರ್ಮಸಿ ಹಾಗೆ ಕೇಂಬ್ರಿಡ್ಜ್ ಯೂನಿವರ್ಸಿಟಿ ಇವರೆಲ್ಲರೂ ಕೂಡ ಸೇರಿಕೊಂಡು ತಯಾರಿ ಮಾಡ್ತಿರುವಂಥ ಅಥವಾ ಪ್ರೊಡ್ಯೂಸ್ ಮಾಡ್ತಿರುವಂಥ ಕೋವಿಶೀಲ್ಡ್ ವ್ಯಾಕ್ಸಿನ್ ಏನಿದೆ ಇದು ಈಗಾಗಲೇ ಫೇಸ್ 3 ಟ್ರಯಲ್ನಲ್ಲಿ ಇರುವಂಥದ್ದು. ಹಾಗಾಗಿ ಇದು ಆದಷ್ಟು ಶೀಘ್ರವೇ ಬರುವಂಥ ಎಕ್ಸ್ಪೆಕ್ಟೇಷನ್ ಇರೋದ್ರಿಂದ ಈಗಾಗಲೇ 20 ಕೋಟಿ ವ್ಯಾಕ್ಸಿನ್ ಡೋಸೇಜಸ್ಗಳನ್ನು ಭಾರತ ಮತ್ತು ಲೋ ಆ್ಯಂಡ್ ಮಿಡಲ್ ಇನ್ಕಮ್ ಕಂಟ್ರೀಸ್ಗಳಿಗೆ ತಲುಪಿಸ್ತೇವೆ ಅನ್ನುವಂಥ ಒಂದು ಅಗ್ರಿಮೆಂಟನ್ನು ಕೂಡ ಇದು ಮಾಡಿಕೊಂಡಿದೆ. ಭಾರತದಲ್ಲಿ 5 ಕೋಟಿ ಡೋಸೇಜಸ್ಗಳು $250 ಅಂತೆ ಒಂದು ಡೋಸೇಜ್ಗೆ ಅನ್ನುವಂತೆ ದೊರಕಬಹುದು ಅನ್ನುವಂಥ ಒಂದು ಕನ್ಫರ್ಮೇಷನ್ ಕೂಡ ಈಗಾಗಲೇ ಸಿಕ್ಕಿರುವಂಥದ್ದು. ನಾರ್ಮಲ್ ಆಗಿ ವ್ಯಾಕ್ಸಿನ್ಸ್ಗಳು ಟೆಸ್ಟ್ ಆಗಿ ಅವುಗಳನ್ನು ಬಳಕೆ ಮಾಡೋದಕ್ಕೆ ರಿಲೀಸ್ ಆಗಬೇಕು ಅಂತ ಅಂದರೆ ಸಾಕಷ್ಟು ವರ್ಷಗಳೇ ಹಿಡಿತಾ ಇತ್ತು. ಆದರೆ ಕೋವಿಡ್ನಿಂದಾಗಿ ಎಲ್ಲರಿಗೂ ಕೂಡ ಸದ್ಯದಲ್ಲಿ ಶೀಘ್ರದಲ್ಲೇ ಪ್ರೊಟೆಕ್ಷನ್ ಅನ್ನುವಂಥದ್ದು ಬೇಕಾಗಿರೋದ್ರಿಂದ ಇದು ವರ್ಲ್ಡ್ ವೈಡ್ ಆಗಿ ಈ ಒಂದು ಪ್ರೋಸೆಸ್ ಅನ್ನುವಂಥದ್ದು ಆಕ್ಸೆಲರೇಟ್ ಆಗ್ತಾ ಇರೋದ್ರಿಂದ ವ್ಯಾಕ್ಸಿನ್ ಅನ್ನುವಂಥದ್ದು ಶೀಘ್ರದಲ್ಲಿ ಸಿಗುವಂಥ ನಿರೀಕ್ಷೆ ಇರುವಂಥದ್ದು. ಬೇರೆ ಕಾಯಿಲೆಗಳಿಗೆ ಹೋಲಿಕೆ ಮಾಡಿಕೊಂಡಾಗ ಇಷ್ಟು ಹತ್ತಿರದಲ್ಲಿ ಯಾವುದೇ ಕಾಯಿಲೆಗೂ ನಾವು ವ್ಯಾಕ್ಸಿನನ್ನು ಪಡೆದಿರಲಿಲ್ಲ. ಆದರೆ ಈಗ ಕೋವಿಡ್ನಿಂದಾಗಿ ವ್ಯಾಕ್ಸಿನೇಷನ್ನ ಅವಶ್ಯಕತೆ ಸಾಕಷ್ಟು ಇರುವಂಥ ಸಂದರ್ಭದಲ್ಲಿ ಎಲ್ಲರೂ ಒಟ್ಟಾಗಿ ಕೆಲಸ ಮಾಡ್ತಾ ಈ ಪ್ರೋಸೆಸ್ಸನ್ನು ಆಕ್ಸೆಲರೇಟ್ ಮಾಡ್ತಾ ಇದ್ದಾರೆ. ಈ ಕಾರಣದಿಂದ ಹತ್ತಿರದಲ್ಲೇ ವ್ಯಾಕ್ಸಿನೇಷನನ್ನು ಪಡೆಯೋರಿದ್ದೇವೆ. ಇನ್ನು ಭಾರತದಲ್ಲಿ ವ್ಯಾಕ್ಸಿನೇಷನ್ಗೆ ಸಂಬಂಧಪಟ್ಟಂತೆ ನೀತಿ ಆಯೋಗದ ಸದಸ್ಯರಾಗಿರ್ತಕ್ಕಂಥ VK ಪೌಲ್ ಅವರ ನೇತೃತ್ವದಲ್ಲಿ ಒಂದು ಕಮಿಟಿಯನ್ನು ಫಾರ್ಮ್ ಮಾಡಲಾಗಿದೆ. ಈ ಕಮಿಟಿ ವ್ಯಾಕ್ಸಿನ್ ತಲುಪುವವರೆಗೂ ಕೂಡ ರಿಯಲ್ ಟೈಮ್ ಟ್ರ್ಯಾಕಿಂಗ್ ಅನ್ನು ಮಾಡ್ತಾ ಇರುತ್ತೆ. ಮುಂದಿನ ಆರ್ಟಿಕಲ್ ಇಂಡಿಯಾ ಚೈನಾ ಟಾಕ್ಸ್ ಆನ್ ಅಕ್ಟೋಬರ್ 12 ಅನ್ನೋದಾಗಿದೆ. ಇದನ್ನು GS ಪೇಪರ್ 2ನ ಅಡಿಯಲ್ಲಿ ಸೆಕ್ಯೂರಿಟಿ ಮತ್ತು ಇಂಟರ್ನ್ಯಾಷನಲ್ ರಿಲೇಷನ್ಸ್ನ ಅಡಿಯಲ್ಲಿ ಓದ್ಕೊಳ್ಬೋದಾಗುತ್ತೆ. ಭಾರತ ಮತ್ತು ಚೈನಾದ ನಡುವೆ ಮೇಯಿಂದಲೂ ಕೂಡ ಪ್ರಾರಂಭ ಆಗಿರ್ತಕ್ಕಂಥ ಗಡಿ ವಿವಾದಗಳೇನಿದೆ ಅಲ್ಲಿ ಸಂಘರ್ಷ ಆಗುವಂಥ ಮಟ್ಟಕ್ಕೆ ಇರುವಂಥ ಈ ವಿವಾದಗಳನ್ನು ಇತ್ಯರ್ಥ ಮಾಡ್ಕೊಳ್ಳಿಕ್ಕೆ ಅಂತ ಹೇಳಿ ಶಾಂತಿ ಮಾತುಕತೆಗಳ ಮೂಲಕ ಇತ್ಯರ್ಥ ಮಾಡ್ಕೊಳ್ಳುವಂಥ ಸಾಕಷ್ಟು ಬೈಲ್ಯಾಟ್ರಲ್ ಟಾಕ್ಸ್ಗಳು ನಮ್ಮ ಮತ್ತು ಚೀನಾದ ನಡುವೆ ಆಗ್ತಾನೆ ಇದೆ. ಇದರಲ್ಲಿ ಮಿನಿಸ್ಟೀರಿಯಲ್ ಲೆವೆಲ್ ಟಾಕ್ಸ್ಗಳನ್ನು ಕೂಡ ನಾವು ನೋಡಿದ್ದೇವೆ. ಇಲ್ಲಿ
ಕಾರ್ಪ್ಸ್ ಕಮಾಂಡರ್ ಲೆವೆಲ್ ಟಾಕ್ಸ್ಗಳಲ್ಲಿ ಸಾಕಷ್ಟು ಡಿಸ್ಕಷನ್ ಆಗೋದ್ರಿಂದ ಈಗಾಗಲೇ 6 ಸುತ್ತಿನ ಮಾತುಕತೆ ಅನ್ನುವಂಥದ್ದು ಕಾರ್ಪ್ಸ್ ಕಮಾಂಡರ್ ಲೆವೆಲ್ನಲ್ಲಿ ನಡೆದಿರುವಂಥದ್ದು. ಕಳೆದ 6ನೇ ಸುತ್ತಿನ ಮಾತುಕತೆ ಸೆಪ್ಟೆಂಬರ್ 21ರಂದು ನಡೆದು ಅವತ್ತಿನ ನಂತರದಲ್ಲಿ ಜಾಯಿಂಟ್ ಸ್ಟೇಟ್ಮೆಂಟನ್ನು ಮೊದಲ ಬಾರಿಗೆ 2 ರಾಷ್ಟ್ರಗಳು ಕೂಡ ಬಿಡುಗಡೆ ಮಾಡಿರ್ತಕ್ಕಂಥದ್ದು. ಇದರ ಜಾಯಿಂಟ್ ಸ್ಟೇಟ್ಮೆಂಟ್ನಲ್ಲಿ ಹೇಳಿರುವಂಥದ್ದು ಸ್ಟಾಪ್ ಸೆಂಡಿಂಗ್ ಮೋರ್ ಟ್ರೂಪ್ಸ್ ದ ಫ್ರಂಟ್ ಲೈನ್ ಅಂತ ಹೇಳಿ, ಫ್ರಂಟ್ ಲೈನಿಗೆ ಹೆಚ್ಚು ಟ್ರೂಪ್ಸ್ಗಳನ್ನು ಸೆಂಡ್ ಮಾಡೋದನ್ನು ನಾವು ನಿಲ್ಲಿಸ್ತೇವೆ ಅಂತ ಹೇಳಿ 2 ರಾಷ್ಟ್ರಗಳು ಅಗ್ರಿ ಮಾಡಿದೆ. ಮತ್ತು ಯೂನಿಲ್ಯಾಟ್ರಲಿ ಅವರಲ್ಲಿರ್ತಕ್ಕಂಥ ಸಿಚುಯೇಷನನ್ನು ಆನ್ ದಿ ಗ್ರೌಂಡ್ ಚೇಂಜ್ ಮಾಡೋದ್ರಿಂದ ನಾವು ರಿಫ್ರೈನ್ ಮಾಡ್ತೇವೆ. ಅಂದರೆ ಏಕಮುಖಿಯವಾಗಿ ಈಗ ನಾವು ಯಾವ ಜಾಗದಲ್ಲಿರ್ತೀವೋ ಅಲ್ಲಿಂದ ಮತ್ತೆ ಮುಂದುವರಿಯೋದನ್ನು ನಾವು ನಿಲ್ಲಿಸ್ತೇವೆ ಅನ್ನೋದನ್ನು 2 ರಾಷ್ಟ್ರಗಳು ಕೂಡ ಒಪ್ಪಿಕೊಂಡಿರುವಂಥದ್ದು 6ನೇ ರೌಂಡ್ ಆಫ್ ಟಾಕ್ಸ್ ಏನಿತ್ತು ಕಾರ್ಪ್ಸ್ ಕಮಾಂಡರ್ ಲೆವೆಲ್ನಲ್ಲಿ ಅಲ್ಲಿಂದ ಬಂದಂಥ ರಿಸಲ್ಟ್ಸ್ಗಳು ಅಂತ ಹೇಳ್ಬೋದು. ಇದೇ ರೀತಿಯಲ್ಲಿ 7ನೇ ಸುತ್ತಿನ ಮಾತುಕತೆ ಅನ್ನುವಂಥದ್ದು ಅಕ್ಟೋಬರ್ 12ಕ್ಕೆ ಫಿಕ್ಸ್ ಆಗಿದೆ ಅನ್ನೋದನ್ನು ನಾವಿಲ್ಲಿ ನೋಡ್ಬೋದು. ಇದರಲ್ಲಿ ಭಾರತದ ಪರವಾಗಿ 2 ಲೆಫ್ಟಿನೆಂಟ್ ಜನರಲ್ಸ್ಗಳು ಭಾರತದ ಪರವಾಗಿ ಇನ್ವಾಲ್ವ್ ಆಗ್ತಾರೆ. ಹಾಗೆ ಮಿನಿಸ್ಟ್ರಿ ಆಫ್ ಎಕ್ಸ್ಟರ್ನಲ್ ಅಫೇರ್ಸ್ ಕಡೆಯಿಂದಲೂ ಕೂಡ ಒಬ್ಬರು ರೆಪ್ರೆಸೆಂಟೇಟಿವ್ ಅನ್ನು ನಾವು ಈ ಟಾಕ್ಸ್ಗಳಲ್ಲಿ ನೋಡಬಹುದಾಗುತ್ತೆ. ಭಾರತ ಮತ್ತು ಚೀನಾದ ನಡುವಿನ ಗಡಿಭಾಗದಲ್ಲಿ ಸಾಕಷ್ಟು ವಿವಾದಗಳು ಮೇನಿಂದಲೂ ಕೂಡ ಸುದ್ದಿಯಲ್ಲಿದ್ದಂಥ ಕಾರಣದಲ್ಲಿ ಸಿಯಾಚಿನ್ ಗ್ಲೇಷಿಯರ್ ಯಾವ ಜಾಗದಲ್ಲಿ ಸಿಚುಯೇಟ್ ಆಗಿದೆ ಅನ್ನುವಂಥ ಒಂದು ಪ್ರಶ್ನೆಯನ್ನು ನೇರವಾಗಿ ನಿನ್ನೆಯ ಪ್ರಿಲಿಮ್ಸ್ನಲ್ಲಿ ನಾವು ನೋಡಿದ್ವಿ. ಈ ಪ್ರಶ್ನೆಗೆ ಉತ್ತರವನ್ನು ನೀವು ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ತಿಳಿಸಿ. ಮುಂದಿನ ಆರ್ಟಿಕಲ್ ಸೆಕ್ಷನ್ 29 ಆಫ್ ಪೋಕ್ಸೋ ಆ್ಯಕ್ಟ್ ಅಪ್ಲಿಕಬಲ್ ಓನ್ಲಿ ಆಫ್ಟರ್ ಟ್ರಯಲ್ ಬಿಗಿನ್ಸ್ ಅಂತ ಹೇಳಿ ಡೆಲ್ಲಿ ಹೈಕೋರ್ಟ್ ಹೇಳ್ತಾ ಇರುವಂಥದ್ದನ್ನು ನೋಡೋಣ. GS ಪೇಪರ್ 1 ಅಡಿಯಲ್ಲಿ ಅದರಲ್ಲೂ ಸೋಷಿಯಲ್ ಇಶ್ಯೂಸ್ನ ಅಡಿಯಲ್ಲಿ ಇದು ಉಪಯೋಗ ಆಗುವಂಥ ಒಂದು ಆರ್ಟಿಕಲ್ ಆಗುತ್ತೆ. ಇಲ್ಲಿ ಚಿಲ್ಡ್ರನ್ ಇಶ್ಯೂಸ್ನ ಬಗ್ಗೆ ಮಾತನಾಡ್ತಾ ಇರುವಂಥದ್ದು. ಪೋಕ್ಸೋ ಅಂದರೆ ಪ್ರೊಟೆಕ್ಷನ್ ಆಫ್ ಚಿಲ್ಡ್ರನ್ ಫ್ರಮ್ ಸೆಕ್ಷುಯಲ್ ಅಫೆನ್ಸಸ್ ಅಂತ ಹೇಳಿ, ಲೈಂಗಿಕ ಅಪರಾಧ ಕ್ರಿಯೆಗಳು ಏನಾಗಿರುತ್ತೆ ಮಕ್ಕಳ ಮೇಲೆ ಇವುಗಳಿಂದ ಅವ್ರಿಗೆ ಪ್ರೊಟೆಕ್ಷನನ್ನು ನೀಡುವಂಥ ಒಂದು ಆ್ಯಕ್ಟ್ ಇದಾಗಿರುವಂಥದ್ದು. ಈ ಆರ್ಟಿಕಲ್ನ ಹಿನ್ನೆಲೆಯಲ್ಲಿ ಪೋಕ್ಸೋ ಆ್ಯಕ್ಟ್ ಬಂದಂಥ ವರ್ಷವನ್ನು ಕಮೆಂಟ್ ಸೆಕ್ಷನಲ್ಲಿ ನೀವು ಕಮೆಂಟ್ ಮಾಡಿ ತಿಳಿಸಿ. ಇಲ್ಲಿ ಈ ಆ್ಯಕ್ಟ್ನ ಸೆಕ್ಷನ್ 29 ಬಗ್ಗೆ ಮಾತನಾಡ್ತಾ ಇರೋದ್ರಿಂದ ಮೊದಲಿಗೆ ನಾವು ಸೆಕ್ಷನ್ 29 ಅಂದ್ರೆ ಏನು ಅನ್ನೋದನ್ನು ತಿಳ್ಕೊಳ್ಳೋಣ. ಯಾವುದೇ ಒಬ್ಬ ವ್ಯಕ್ತಿ ಯಾವುದೇ ಒಬ್ಬ ಅಕ್ಯೂಸ್ಡ್ ಈ ಒಂದು ಆ್ಯಕ್ಟ್ನ ಅಡಿಯಲ್ಲಿ ಆತ ಅಫೆನ್ಸನ್ನು ಮಾಡಿದ್ದಾನೆ, ಸೆಕ್ಷುಯಲ್ ಅಸಾಲ್ಟನ್ನು ಮಾಡಿದ್ದಾನೆ ಮಕ್ಕಳ ಮೇಲೆ ಅನ್ನುವಂಥದ್ದು, ಅಂದರೆ ಮೈನರ್ ಏಜ್ನಲ್ಲಿ ಇರುವಂಥವರ ಮೇಲೆ ಅನ್ನುವಂಥದ್ದು ಏನಾದರೂ ಅಫೆನ್ಸ್ ಅನ್ನುವಂಥದ್ದು ಒಬ್ಬ ವ್ಯಕ್ತಿಯ ಮೇಲೆ ಇದ್ದಾಗ ಆತ ಪ್ರಾಸಿಕ್ಯೂಟ್ ಆಗ್ತಿರುವಂಥ ಸಂದರ್ಭದಲ್ಲಿ ಅವನನ್ನು ಯಾವ ಒಂದು ಕೋರ್ಟ್ನ ಅಡಿಯಲ್ಲಿ ಅವನ ಒಂದು ಟ್ರಯಲ್ ಅನ್ನುವಂಥದ್ದು ನಡೀತಾ ಇರುತ್ತೆ, ಆ ಸ್ಪೆಷಲ್ ಕೋರ್ಟ್ ಆತನನ್ನು ಗಿಲ್ಟಿ ಅಂತ ಹೇಳಿ ಪ್ರೆಸ್ಯೂಮ್ ಮಾಡ್ಕೊಳ್ಬೋದು ಅಂತ ಹೇಳುವಂಥದ್ದೇ ಈ ಸೆಕ್ಷನ್ 29. ಆದರೆ ಈ ಸೆಕ್ಷನ್ 29ನಲ್ಲಿ ಒಂದು ಸ್ಪಷ್ಟೀಕರಣವನ್ನು ನೀಡ್ತಾ ಇದೆ, ಒಂದು ಕ್ಲಾರಿಟಿಯನ್ನು ಡೆಲ್ಲಿ ಹೈಕೋರ್ಟ್ ನೀಡ್ತಾ ಇರುವಂಥದ್ದು ಈ ಆರ್ಟಿಕಲ್ನಲ್ಲಿ. 24 ವರ್ಷದ ವ್ಯಕ್ತಿಯೊಬ್ಬ ಒಂದು ಮಗುವಿನ ಮೇಲೆ ಲೈಂಗಿಕ ಅಪರಾಧವನ್ನು ಎಸಗಿದ್ದಾನೆ ಅನ್ನುವಂಥ ಉದ್ದೇಶದಿಂದ ಆತನನ್ನು ಅರೆಸ್ಟ್ ಮಾಡಿರುವಂಥದ್ದು. ಆದರೆ ಆತ ಈಗ ಬೇಲ್ ಪ್ಲೀಯನ್ನು ಹಾಕಿದ್ದಾನೆ. ಆದರೆ ಈ ಬೇಲ್ ಪ್ಲೀನ ಸಂದರ್ಭದಲ್ಲಿ ಆತನಿಗೆ ಬೇಲನ್ನು ನೀಡಬಹುದಾ, ಅಂದರೆ ಗಿಲ್ಟಿ ಅಂತ ಹೇಳಿ ಆತನನ್ನು ಕನ್ಸಿಡರ್ ಮಾಡಿಕೊಂಡು ಬೇಲ್ ಪ್ಲೀಯನ್ನು ಕೇಳಬೇಕಾ ಅಥವಾ ಇಲ್ವಾ ಅನ್ನುವಂಥ ಒಂದು ಪ್ರಶ್ನೆಗೆ ಆತನ ವಿರುದ್ಧವಾಗಿ ಚಾರ್ಜ್ ಶೀಟ್ ಅನ್ನುವಂಥದ್ದು ಫೈಲ್ ಆಗಿದ್ರೆ, ಚಾರ್ಜಸ್ ಅನ್ನುವಂಥದ್ದು ಆಲ್ರೆಡಿ ಫ್ರೇಮ್ ಆಗಿದ್ದಾಗ ಮಾತ್ರ ಆತ ಈ ಪೋಕ್ಸೋ ಆ್ಯಕ್ಟ್ನ ಅಡಿಯಲ್ಲಿ ಬರ್ತಾನೆ. ಆಗ ಅವನಿಗೆ ಸೆಕ್ಷನ್ 29 ಅನ್ನುವಂಥದ್ದು ಅಪ್ಲಿಕಬಲ್ ಆಗುತ್ತೆ. ಆಗ ಮಾತ್ರವೇ ಆತನನ್ನು ಗಿಲ್ಟಿ ಅಂತ ಹೇಳಿ ನಾವು ಮೊದಲೇ ಪ್ರೆಸ್ಯೂಮ್ ಮಾಡಿಕೊಂಡು ಈ ಕೇಸನ್ನು ನಡೆಸಬೇಕಾಗತ್ತೆ, ಅಂದರೆ ಬೇಲ್ ಪ್ಲೀಯನ್ನು ನಾವು ನೋಡಬೇಕಾಗತ್ತೆ. ಆದರೆ ಬೇಲ್ ಪ್ಲೀ ಬಂದಂಥ ಸಂದರ್ಭದಲ್ಲಿ ಆತನ ವಿರುದ್ಧವಾಗಿ ಇನ್ನು ಚಾರ್ಜಸ್ ಫೈಲ್ ಆಗಿಲ್ಲ ಅಂತ ಅಂದರೆ ಆಗ ಆತ ಪೋಕ್ಸೋ ಆ್ಯಕ್ಟ್ನ ಅಡಿಯಲ್ಲಿಯೇ ಬರದೇ ಇರುವಂಥ ಕಾರಣದಿಂದ ಸೆಕ್ಷನ್ 29 ಅನ್ನುವಂಥದ್ದು ಆಗ ಇಂಪ್ಲಿಕಬಲ್ ಆಗೋದಿಲ್ಲ. ಅಂದರೆ ಒಮ್ಮೆ ಚಾರ್ಜಸ್ ಫೈಲ್ ಆದಂಥ ನಂತರದಲ್ಲಿ ಮಾತ್ರವೇ ಸೆಕ್ಷನ್ 29 ಅನ್ನುವಂಥದ್ದು ಇಂಪ್ಲಿಕಬಲ್ ಆಗುತ್ತೆ ಪೋಕ್ಸೋ ಆ್ಯಕ್ಟ್ನ ಅಡಿಯಲ್ಲಿ ಅಂತ ಹೇಳಿ ಈ ಒಂದು ಆರ್ಟಿಕಲ್ನಲ್ಲಿ ಹೇಳ್ತಾ ಇರುವಂಥದ್ದು. ಈ ಆರ್ಟಿಕಲ್ನಲ್ಲಿರ್ತಕ್ಕಂಥ ಒಂದಷ್ಟು ಕೀ ಫ್ಯಾಕ್ಟರ್ಸ್ಗಳನ್ನು ನೋಡೋದಾದರೆ ರಿಯಲ್ ಲೈಫ್ ಕನ್ಸಿಡರೇಷನ್ಸ್ಗಳನ್ನು ಕೂಡ ನೋಡಿಕೊಂಡು ಅವರ ಮೇಲೆ ಅಪವಾದವನ್ನು ಹೊರಿಸುವಂಥ ನಿರ್ಧಾರಗಳನ್ನು ಅಥವಾ ಅವರಿಗೆ ಬೇಲನ್ನು ನೀಡಬಹುದಾ ಇಲ್ವಾ ಅನ್ನುವಂಥದ್ದನ್ನೆಲ್ಲ ಡಿಸೈಡ್ ಮಾಡಲಾಗುತ್ತೆ. ರಿಯಲ್ ಲೈಫ್ ಕನ್ಸಿಡರೇಷನ್ಸ್ ಅಂತ ಅಂದಾಗ ಇಲ್ಲಿ ವೆದರ್ ಈ ಒಂದು ಆತ ಎಸಗಿರ್ತಕ್ಕಂಥ ಅಪರಾಧದಲ್ಲಿ ಹೆಚ್ಚು ವೈಲೆನ್ಸ್ ಅನ್ನುವಂಥದ್ದು ಇದೆಯಾ, ಅಥವಾ ಯಾವುದೇ ರೀತಿಯಾದಂಥ ಥ್ರೆಟ್ ಅಥವಾ ಇಂಟಿಮಿಡೇಷನ್ ಅನ್ನುವಂಥದ್ದು ಇದೆಯಾ, ಬ್ರುಟಾಲಿಟಿ ಇದೆಯಾ ಅನ್ನುವಂಥದ್ದೆಲ್ಲನೆಲ್ಲ ಕೂಡ ನೋಡಲಾಗುತ್ತೆ. ಮತ್ತು ಈ ಒಂದು ಅಫೆನ್ಸ್ ಏನಿದೆ ಆತ ಕಮಿಟ್ ಮಾಡಿರುವಂಥದ್ದು ಅದನ್ನು ರಿಪೀಟೆಡ್ ಆಗಿ ಆ ವಿಕ್ಟಿಮ್ನ ಮೇಲೆ ಈ ಅಫೆನ್ಸನ್ನು ಮಾಡಿದಾನ ಅನ್ನೋದನ್ನು ಕೂಡ ಪರೀಕ್ಷೆ ಮಾಡಲಾಗುತ್ತೆ. ಇದೆಲ್ಲದರ ಆಧಾರದ ಮೇಲೆ ಆತನಿಗೆ ನೀಡುವಂಥ ಶಿಕ್ಷೆ ಯಾವ ರೀತಿ ಇರಬೇಕು ಅನ್ನುವಂಥದ್ದು ಅಥವಾ ಆತನನ್ನು ಗಿಲ್ಟಿಯೋ ಅಲ್ವೋ ಅಂತ ಹೇಳಿ ಕನ್ಸಿಡರ್ ಮಾಡುವಂಥದ್ದು ಇವುಗಳನ್ನು ಒಳಗೊಂಡಿರುತ್ತೆ. ಈ ಕೀ ಫ್ಯಾಕ್ಟರ್ಸ್ಗಳಲ್ಲಿ ರಿಯಲ್ ಲೈಫ್ ಕನ್ಸಿಡರೇಷನ್ಸ್ಗಳು ಯಾವ ರೀತಿ ಇರುತ್ತೆ ಅನ್ನೋದನ್ನು ನಾವು ನೋಡೋದಾದರೆ ಏಜ್ ಆಫ್ ದಿ ಮೈನರ್, ಅಂದರೆ ಮೈನರ್ ವಿಕ್ಟಿಮ್ ಯಾರಿರ್ತಾರೆ, ಈ ಅಪರಾಧಗಳಿಗೆ ಒಳಗಾಗಿರ್ತಕ್ಕಂಥ ವಿಕ್ಟಿಮ್ ಯಾರಿರ್ತಾರೆ, ಇವರ ಒಂದು ವಯಸ್ಸು ಅನ್ನುವಂಥದ್ದು ಕಡಿಮೆ ಆದಷ್ಟೆಲ್ಲ ಆತನಿಗೆ ಸಿಗುವಂಥ ಶಿಕ್ಷೆ ಅನ್ನುವಂಥದ್ದು ಜಾಸ್ತಿ ಆಗ್ತಾ ಹೋಗುತ್ತೆ. ಯಾಕೆಂದರೆ ಆ ಕೃತ್ಯ ಅನ್ನುವಂಥದ್ದು ಹೆಚ್ಚಿನ ಬ್ರುಟಾಲಿಟಿಯನ್ನು ಹೊಂದಿರುವಂಥ ಕೃತ್ಯ ಅಂತ ಹೇಳಿ ಕನ್ಸಿಡರ್ ಆಗ್ತಾ ಹೋಗುತ್ತೆ. ಹೀನಸ್ ಕ್ರೈಮ್ ಅಂತ ಹೇಳಿ
ಕನ್ಸಿಡರ್ ಆಗ್ತಾ ಹೋಗುತ್ತೆ. ಇನ್ನು ಆ ಅಕ್ಯೂಸ್ಡ್ ಯಾರಿರ್ತಾನೆ ಅವನ ಒಂದು ವಯಸ್ಸು ಹೆಚ್ಚಾದಂತೆಲ್ಲ ಕೂಡ ಅವನು ಮೋರ್ ಮೆಚ್ಯೂರ್ಡ್ ಪರ್ಸನ್ ಅನ್ನುವಂತೆ ನಾವು ಕನ್ಸಿಡರ್ ಮಾಡ್ತೇವೆ ನಮ್ಮ ಸಮಾಜ. ಹಾಗಾಗಿ ಅವನು ಮಾಡಿರುವಂಥ ಕೃತ್ಯ ಮತ್ತಷ್ಟು ಅಫೆನ್ಸಿವ್ ಅಥವಾ ಹೀನಸ್ ಅಂತ ಹೇಳಿ ಅವನ ಏಜ್ ಜಾಸ್ತಿ ಆದಂತೆಲ್ಲ ಅದು ಒಂದು ಫ್ಯಾಕ್ಟರ್ ಆಗಿ ಕನ್ಸಿಡರೇಟ್ ಆಗುತ್ತೆ. ಮತ್ತೆ ಈ ಒಂದು ವಿಕ್ಟಿಮ್ ಮತ್ತೆ ಅಕ್ಯೂಸ್ಡ್ ನಡುವೆ ಇರ್ತಕ್ಕಂಥ ಏಜ್ ಗ್ಯಾಪ್ ಏನಿದೆಯಲ್ಲ, ಈ ಏಜ್ ಗ್ಯಾಪ್ ಹೆಚ್ಚಾದಂತೆಲ್ಲ ಕೂಡ ಅದು ಕೂಡ ಆ ಕೃತ್ಯವನ್ನ ಹೆಚ್ಚಿನ ಹೀನಸ್ ಕ್ರೈಮ್ ಅಂತ ಹೇಳಿ ನಿರ್ಧಾರ ಮಾಡಲಿಕ್ಕೆ ಅದು ಒಂದು ಕನ್ಸಿಡರೇಷನ್ ಆಗುತ್ತೆ. ಮತ್ತೆ ಫ್ಯಾಮಿಲಿಯಲ್ ರಿಲೇಶನ್ಶಿಪ್ ಎಷ್ಟು ಹತ್ತಿರದ ಒಂದು ಕ್ಲೋಸ್ನೆಸ್ ಅನ್ನ ಆ ವಿಕ್ಟಿಮ್ ನೊಟ್ಟಿಗೆ ಅಕ್ಯೂಸ್ಡ್ ಹೊಂದಿರ್ತಾನೆ ಅನ್ನುವಂಥದ್ದು ಕೂಡ ಇಲ್ಲಿ ಮ್ಯಾಟರ್ ಆಗುತ್ತೆ. ಅವನು ಹೆಚ್ಚು ಹತ್ತಿರದ ಸಂಬಂಧಿ ಆಗಿದ್ದಾಗ ಆತನು ಮಾಡ್ತಿರ್ತಕ್ಕಂಥ ಕ್ರೈಮ್ ಅನ್ನುವಂಥದ್ದು ಹೆಚ್ಚು ಹೀನಸ್ ಕ್ರೈಮ್ ಅಂತ ಹೇಳಿ ಗುರುತಿಸ್ಕೊಳ್ಕೊಡುತ್ತೆ. ಈ ಎಲ್ಲ ರಿಯಲ್ ಲೈಫ್ ಕನ್ಸಿಡರೇಷನ್ಸ್ಗಳ ಆಧಾರದ ಮೇಲೆ ಆತನಿಗೆ ನೀಡುವಂಥ ಶಿಕ್ಷೆ ಆಗಿರ್ಬೋದು, ಆತನನ್ನ ಗಿಲ್ಟಿ ಅಂತ ಕನ್ಸಿಡರ್ ಮಾಡುವಂಥದ್ದಾಗಿರ್ಬೋದು, ಆತನಿಗೆ ಬೇಲ್ ಪ್ಲೀಯನ್ನು ನೀಡೋದೋ ಇಲ್ವೋ ಇವೆಲ್ಲವೂ ಕೂಡ ಆಧಾರಿತವಾಗಿರುತ್ತೆ ಅನ್ನೋದನ್ನ ಇಲ್ಲಿ ಹೈಕೋರ್ಟ್ ತಿಳಿಸ್ತಾ ಇರುವಂಥದ್ದು. ಆರ್ಟಿಕಲ್ನ ಹಿನ್ನೆಲೆಯಲ್ಲಿ ನಮಗೆ ಪೋಕ್ಸೋ ಆಕ್ಟ್ ಸಾಕಷ್ಟು ಪ್ರಾಮುಖ್ಯತೆಯನ್ನು ಪಡೆದಿರ್ತಕ್ಕಂಥ ಒಂದು ಆಕ್ಟ್ ಆಗಿದೆ. ಮಕ್ಕಳ ಮೇಲೆ ಆಗುವಂಥ ಲೈಂಗಿಕ ಅಪರಾಧವನ್ನು ತಡೆಯೋದಕ್ಕೆ ಅಂತ ಹೇಳಿ ಅಥವಾ ಅವುಗಳನ್ನು ಪ್ರೊಟೆಕ್ಟ್ ಅವರಿಂದ ಆ ಆಕ್ಟ್ಸ್ಗಳಿಂದ ಅವರನ್ನು ಪ್ರೊಟೆಕ್ಟ್ ಮಾಡಲಿಕ್ಕೆ ಅಂತ ಹೇಳಿ ಒಂದು ವೇಳೆ ಅವರು ಲೈಂಗಿಕ ದೌರ್ಜನ್ಯಕ್ಕೆ ಒಳಗಾಗಿದ್ದರೆ ಅವರಿಗೆ ನ್ಯಾಯವನ್ನು ಕೊಡಿಸಲಿಕ್ಕೆ ಅಂತ ಹೇಳಿ ಇರುವಂಥ ಒಂದು ಆಕ್ಟ್ ಆಗಿದೆ. ಈ ಆಕ್ಟ್ ಬಂದಂಥ ವರ್ಷವನ್ನು ನೀವು ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಸೆಕ್ಷನ್ 29 ಬಗ್ಗೆ ಇಲ್ಲಿ ಮಾತನಾಡ್ತಾ ಇರೋದ್ರಿಂದ ಸೆಕ್ಷನ್ 29 ಏನು ಹೇಳುತ್ತೆ ಅನ್ನೋದನ್ನು ನೀವು ಒಂದು ಕಡೆ ನೋಟ್ ಡೌನ್ ಮಾಡ್ಕೊಳ್ಳಿ. ಪರೀಕ್ಷಾ ದೃಷ್ಟಿಯಿಂದ ಇದು ಇಂಪಾರ್ಟೆನ್ಸ್ ಅನ್ನು ಹೊಂದಿರುತ್ತೆ. ಮುಂದಿನ ಆರ್ಟಿಕಲ್ ಸುಪ್ರೀಂ ಕೋರ್ಟ್ ಎಗೇನ್ಸ್ಟ್ ಇನ್ವಾಲಂಟ್ರಿ ನಾರ್ಕೋ ಟೆಸ್ಟ್ ಅನ್ನೋದನ್ನು ಹೇಳ್ತಾ ಇದೆ. ಇದು GS ಪೇಪರ್ 2 ಅಡಿಯಲ್ಲಿ ಜುಡಿಷಿಯರಿ ಅಡಿಯಲ್ಲಿ ಉಪಯೋಗ ಆಗುವಂಥ ಒಂದು ಆರ್ಟಿಕಲ್ ಆಗುತ್ತೆ. ಯಾತಕ್ಕಾಗಿ ಈ ವಿಚಾರವನ್ನು ಡಿಸ್ಕಸ್ ಮಾಡ್ತಿದ್ದಾರೆ ಅಂತ ಅಂದರೆ, ಈಗ ಉತ್ತರ ಪ್ರದೇಶದ 10 ರೇಪ್ ಕೇಸ್ನ ಅಡಿಯಲ್ಲಿ ವಿಕ್ಟಿಮ್ನ ಫ್ಯಾಮಿಲಿ ಮೆಂಬರ್ಸ್ಗಳನ್ನು ಈ ಟೆಸ್ಟ್ಗೆ ಒಳಪಡಿಸಬೇಕು ಅನ್ನುವಂಥ ಒಂದು ವಿಚಾರ ಸುದ್ದಿಯಲ್ಲಿ ಇರೋದ್ರಿಂದಾಗಿ ಈ ಆರ್ಟಿಕಲ್ ಬಂದಿರತಕ್ಕಂಥದ್ದು. 2010ರಲ್ಲಿ ಸುಪ್ರೀಂ ಕೋರ್ಟ್ನ ಚೀಫ್ ಜಸ್ಟಿಸ್ ಆಗಿದ್ದಂಥ KG ಬಾಲಕೃಷ್ಣನ್ ಅವರು ಒಂದು ತೀರ್ಪನ್ನು ನೀಡಿರ್ತಕ್ಕಂಥದ್ದು. ಈ ಇನ್ವಾಲಂಟ್ರಿ ನಾರ್ಕೋ ಟೆಸ್ಟ್ಗಳು ಒಬ್ಬ ವ್ಯಕ್ತಿಯ ಡಿಗ್ನಿಟಿ ಮತ್ತು ಲಿಬರ್ಟಿಯನ್ನು ಹಾಳು ಮಾಡುತ್ತೆ. ಹಾಗಾಗಿ ಈ ಫೋರ್ಸಿಬಲ್ ಇಂಟರ್ಫೆರೆನ್ಸನ್ನು ಮಾಡುವಂಥದ್ದು ಸರಿಯಲ್ಲ ಅಂತ ಹೇಳಿ ಸುಪ್ರೀಂ ಕೋರ್ಟ್ ಈಗಾಗಲೇ ತೀರ್ಪನ್ನು ನೀಡಿರ್ತಕ್ಕಂಥದ್ದನ್ನು ಈ ಕೇಸ್ನ ಅಡಿಯಲ್ಲಿ ನಾವಿಲ್ಲಿ ನೆನಪಿಸ್ಕೊಳ್ಬೇಕಾಗುತ್ತೆ. ಹಾತ್ರ ಕೇಸ್ನ ವಿಚಾರದಲ್ಲಿ ಈಗ ನಾರ್ಕೋ ಟೆಸ್ಟ್ಗಳು ಸುದ್ದಿಯಲ್ಲಿರುವಂಥ ಹಿನ್ನೆಲೆಯಲ್ಲಿ ಇನ್ವಾಲಂಟ್ರಿಯಾಗಿ ಅಂದರೆ ಆತನ ಕನ್ಸೆಂಟ್ ಇಲ್ಲದೆ ಅಥವಾ ಆತನ ಇಚ್ಛೆ ಇಲ್ಲದೆ ಸ್ವ ಇಚ್ಛೆಯಿಂದ ಅಲ್ಲದೆ ಇನ್ವಾಲಂಟ್ರಿಯಾಗಿ ಈ ನಾರ್ಕೋ ಟೆಸ್ಟನ್ನು ಅಥವಾ ಲೈ ಡಿಟೆಕ್ಟರ್ ಟೆಸ್ಟನ್ನು ಯಾವುದೇ ವ್ಯಕ್ತಿಗೆ ಮಾಡುವಂಥದ್ದು ಆತನ ಪರ್ಸನ್ಸ್ ಮೆಂಟಲ್ ಪ್ರೈವಸಿ ಏನಿದೆ, ಆತನ ಮೆಂಟಲ್ ಪ್ರೈವಸಿಯನ್ನು ನಾವು ಇಂಟ್ರ್ಯೂಡ್ ಮಾಡಿದಾಗುತ್ತೆ. ಇದು ಸರಿಯಲ್ಲ ಅನ್ನೋದನ್ನ ಸುಪ್ರೀಂ ಕೋರ್ಟಿನ ಜಡ್ಜ್ಮೆಂಟ್ 2010ರಲ್ಲಿ ಹೇಳಿದ್ದಂಥದ್ದು. ಇದರಿಂದ ಏನು ಕಾನ್ಸಿಕ್ವೆನ್ಸಸ್ ಆಗುತ್ತೆ ಅಂತ ಅಂದರೆ, ಆ ವೀಕರ್ ಸೆಕ್ಷನ್ ಇಂದ ಬಂದಿರತಕ್ಕಂಥ ಫ್ಯಾಮಿಲೀಸ್ಗಳ ಇಂಡಿವಿಜುವಲ್ಸ್ಗಳೇನಿರುತ್ತೆ ಅವರಿಗೆ ಸೊಸೈಟೀಸ್ಗಳಲ್ಲಿರುವಂಥ ಅವರಿಗೆ ಇರುವಂಥ ಮೂಲಭೂತ ಕರ್ತವ್ಯಗಳ ಬಗ್ಗೆ ಆಗಲಿ ಅಥವಾ ಅವರಿಗಿರುವಂಥ ಲೀಗಲ್ ನಾಲೆಡ್ಜ್ ಆಗಲಿ ಅಷ್ಟಾಗಿ ಇರೋದಿಲ್ಲ. ಮತ್ತು ಅವರಿಗೆ ಲೀಗಲ್ ಅಡ್ವೈಸನ್ನು ಅಫೋರ್ಡ್ ಮಾಡುವಷ್ಟು ಶಕ್ತಿಯೂ ಕೂಡ ಇರೋದಿಲ್ಲ. ಆದ ಕಾರಣ ಅವರ ಡಿಗ್ನಿಟಿ ಮತ್ತು ಲಿಬರ್ಟಿಗೆ ಇದು ತೊಂದರೆಯನ್ನು ಮಾಡಿದಾಗುತ್ತೆ. ಅವರ ಒಂದು ಮೆಂಟಲ್ ಪ್ರೈವಸಿಯನ್ನು ನಾವು ಇಂಟ್ರೂಡ್ ಮಾಡಿದಾಗುತ್ತೆ. ಅವರಿಗೆ ರೈಟ್ಸಿನ ಬಗ್ಗೆ ಅವೇರ್ನೆಸ್ಸೇ ಇಲ್ಲದೆ ಇರುವಂಥ ಅವರಿಗೆ ಇದರಿಂದ ಆಗುವಂಥ ಇಂಪ್ಯಾಕ್ಟ್ಸ್ಗಳು ಕಾನ್ಸಿಕ್ವೆನ್ಸಸ್ಗಳು ಸಾಕಷ್ಟು ಡೆವಾಸ್ಟೇಟಿಂಗ್ ಆಗಿ ಇರುತ್ತೆ ಅನ್ನೋದನ್ನು ಕೋರ್ಟ್ ಹೇಳಿರುವಂಥದ್ದು. ಫ್ಯೂಚರ್ನಲ್ಲೂ ಕೂಡ ಇದು ಸಾಕಷ್ಟು ಇಂಪ್ಲಿಕೇಶನ್ಸ್ಗಳನ್ನು ಹೊಂದಿರುತ್ತೆ. ಫ್ಯೂಚರ್ ಅಬ್ಯೂಸ್ ಆಗಿರ್ಬೋದು, ಹೆರಾಸ್ಮೆಂಟ್ ಆಗಿರ್ಬೋದು, ಸರ್ವೈಲೆನ್ಸ್ಗೆ ಅವರು ಒಳಗಾಗ್ತಾರೆ. ಈ ಒಂದು ವಿಡಿಯೋ ಮೆಟೀರಿಯಲ್ ಅನ್ನುವಂಥದ್ದು ಲೀಕೇಜ್ ಆದಾಗ ಇದರಿಂದಲೂ ಕೂಡ ಅವರು ತೊಂದರೆಗೆ ಒಳಗಾಗಬೇಕಾಗುತ್ತೆ ಮುಂದಿನ ದಿನಗಳಲ್ಲಿ. ಹಾಗಾಗಿ ಹ್ಯೂಮನ್ ಡಿಗ್ನಿಟಿ ಮತ್ತು ಲಿಬರ್ಟಿಯ ಮೇಲೆ ಇದು ಲಾಂಗ್ ಲಾಸ್ಟಿಂಗ್ ಎಫೆಕ್ಟ್ಸ್ಗಳನ್ನು ಹೊಂದಿರೋದ್ರಿಂದ ಈ ರೀತಿಯ ಇನ್ವಾಲಂಟ್ರಿ ನಾರ್ಕೋ ಟೆಸ್ಟ್ಗಳನ್ನು ಮಾಡುವಂಥದ್ದು ಸರಿಯಲ್ಲ ಅನ್ನುವಂಥದ್ದನ್ನು ಈಗಾಗಲೇ ಸುಪ್ರೀಂ ಕೋರ್ಟ್ 2010ರಲ್ಲಿ ನಿರ್ಧಾರವನ್ನು ನೀಡಿರ್ತಕ್ಕಂಥದ್ದು. ಶ್ರೀಮತಿ ಸೆಲ್ವಿ ವರ್ಸಸ್ ಸ್ಟೇಟ್ ಆಫ್ ಕರ್ನಾಟಕ ಅನ್ನುವಂಥ ಜಡ್ಜ್ಮೆಂಟ್ನಲ್ಲಿ ಕೂಡ ಈ ರೀತಿಯಾದಂಥ ಸೈಂಟಿಫಿಕ್ ಟೆಸ್ಟ್ಗಳನ್ನು ಇನ್ವಾಲಂಟ್ರಿಯಾಗಿ ಅಡ್ಮಿನಿಸ್ಟರ್ ಮಾಡುವಂಥದ್ದು ಇದು ಸಫಿಷಿಯೆಂಟ್ ಆಗುತ್ತೆ ಕಸ್ಟೋಡಿಯಲ್ ಎನ್ವಿರಾನ್ಮೆಂಟನ್ನು ಕಾನ್ಸ್ಟಿಟ್ಯೂಟ್ ಮಾಡೋದಕ್ಕೆ ಅನ್ನುವಂಥ ತೀರ್ಪನ್ನು ಸುಪ್ರೀಂ ಕೋರ್ಟ್ ನೀಡಿದೆ. ಮತ್ತು ರಿಸ್ಟ್ರೆಂಟ್ ಆನ್ ಪರ್ಸನಲ್ ಲಿಬರ್ಟಿಯ ಮೇಲೆ ರಿಸ್ಟ್ರೆಂಟನ್ನು ಕೂಡ ಇದು ಮಾಡುತ್ತೆ ಅನ್ನೋದನ್ನು ಈ ಒಂದು ಕೇಸ್ನಲ್ಲಿ ಹೇಳಿರೋದನ್ನು ನಾವಿಲ್ಲಿ ನೆನಪಿಸ್ಕೊಳ್ಬೇಕಾಗುತ್ತೆ. ಹತ್ರಾಸ್ ಗ್ಯಾಂಗ್ ರೇಪ್ನ ಹಿನ್ನೆಲೆಯಲ್ಲಿ ಆ ಫ್ಯಾಮಿಲಿ ಮೆಂಬರ್ಸ್ಗಳನ್ನು ಈಗ ನಾರ್ಕೋ ಟೆಸ್ಟಿಗೆ ಇನ್ವಾಲ್ವ್ ಮಾಡಬೇಕು ಅನ್ನುವಂಥದ್ದು ಸುದ್ದಿಯಲ್ಲಿರೋದ್ರಿಂದ ಈ ಒಂದು ಆರ್ಟಿಕಲ್ ಅನ್ನು ನೋಡ್ತಾ ಇದ್ದೇವೆ. ಹಾಗಾಗಿ ಸುಪ್ರೀಂ ಕೋರ್ಟ್ ಇದರ ಮೇಲೆ ಯಾವ ನಿಲುವನ್ನು ಹೊಂದಿದೆ ಅನ್ನುವಂಥದ್ದು ನಮಗೆ ಇಂಪಾರ್ಟೆನ್ಸ್ ಅನ್ನು ಹೊಂದಿರುತ್ತೆ. ಮುಂದಿನ ಆರ್ಟಿಕಲ್ EC ಅನೌನ್ಸಸ್ ನ್ಯೂ ರೂಲ್ಸ್ ಫಾರ್ ಪೋಸ್ಟಲ್ ಬ್ಯಾಲೆಟ್ ಅನ್ನೋದಾಗಿದೆ. ಇದನ್ನು ನಾವು GS ಪೇಪರ್ 2 ಅಡಿಯಲ್ಲಿ ಪೊಲಿಟಿ ಅದರಲ್ಲೂ ಎಲೆಕ್ಷನ್ಸ್ನ ಅಡಿಯಲ್ಲಿ ಓದ್ಕೊಳ್ಬೋದಾಗುತ್ತೆ. ಈಗಾಗಲೇ ಕೋವಿಡ್-19ನ ಹಿನ್ನೆಲೆಯಲ್ಲಿ ಕೋವಿಡ್ಗೆ ಒಳಗಾಗಿರ್ತಕ್ಕಂಥ ಪೇಷಂಟ್ಸ್ಗಳಿಗೂ ಕೂಡ ಎಲೆಕ್ಷನ್ಸಲ್ಲಿ ವೋಟ್ ಮಾಡೋದಕ್ಕೆ ಅಲೋ ಮಾಡೋದು ಅಂತ ಕಾರಣದಿಂದಾಗಿ 1 ಗಂಟೆ ಎಲೆಕ್ಷನ್ನಲ್ಲಿ ವೋಟಿಂಗ್ ಅವಧಿಯನ್ನು ಕೂಡ ವಿಸ್ತರಣೆ ಮಾಡಲಾಗಿದೆ. ಬೆಳಗ್ಗೆ 7ರಿಂದ 6 ಗಂಟೆಯವರೆಗೂ ವೋಟಿಂಗ್ ಟೈಮ್ ಅನ್ನುವಂಥದ್ದು ಅಲೋ ಮಾಡ್ತಾ ಇದ್ದಾರೆ. ಮತ್ತು ಕೋವಿಡ್-19ಗೆ ಒಳಗಾಗಿರ್ತಕ್ಕಂಥವ್ರಿಗೆ ಹೋಮ್ ಕ್ವಾರಂಟೈನ್ಗೆ ಒಳಗಾಗಿರ್ತಕ್ಕಂಥವ್ರಿಗೆ ಪೋಸ್ಟಲ್ ಬ್ಯಾಲೆಟ್ನ ಮುಖಾಂತರವಾಗಿ ವೋಟ್ ಮಾಡೋಕ್ಕೆ ಕೇರಳ ಎಲೆಕ್ಷನ್ ಕಮಿಷನ್ ಕೂಡ ಅಲ್ಲಿನ ಲೋಕಲ್ ಬಾಡಿ ಎಲೆಕ್ಷನ್ಸ್ನಲ್ಲಿ ಅಲೋ ಮಾಡ್ತಾ ಇದೆ ಅನ್ನುವಂಥ ಒಂದು ಆರ್ಟಿಕಲನ್ನು ಕೂಡ ನಾವು ಡಿಸ್ಕಸ್ ಮಾಡಿದ್ವಿ. ಈಗ ಎಲೆಕ್ಷನ್ ಕಮಿಷನ್ ಅವರು ಮತ್ತೊಂದು ನಿರ್ಧಾರವನ್ನು ಹೊಸ ರೂಲ್ಸ್ಗಳನ್ನು ತಂದಿರತಕ್ಕಂಥದ್ದು 80 ವರ್ಷ ವಯಸ್ಸಿಗೆ ಮೇಲ್ಪಟ್ಟವರು ಮತ್ತು ಫಿಸಿಕಲಿ ಹ್ಯಾಂಡಿಕ್ಯಾಪ್ಸ್ಗಳಿರುವಂಥವ್ರು ಇವರೆಲ್ಲರಿಗೂ ಕೂಡ ವೋಟ್ ಮಾಡೋದಕ್ಕೆ ಅವರು ಪೋಸ್ಟಲ್ ಬ್ಯಾಲೆಟ್ನಲ್ಲಿ ವೋಟ್ ಮಾಡ್ತೇವೆ ಅಂತ ಹೇಳಿ ಬೇಕಾದರೆ ಅವರು ಇದನ್ನು ಆಪ್ಟ್ ಔಟ್ ಮಾಡ್ಬೋದಾಗುತ್ತೆ. ಯಾರೆಲ್ಲ ಇದನ್ನು ಆಪ್ಟ್ ಮಾಡ್ತಾರೆ ಅವರಿಗೆ
ಬೂತ್ ಲೆವೆಲ್ ಆಫೀಸರ್ಸ್ಗಳು ರಿಕ್ವೈರ್ಡ್ ಫಾರ್ಮ್ ಅನ್ನು ತಮ್ಮ ಮನೆಗೆ ಕಳಿಸ್ಕೊಡ್ತಾರೆ. ನಂತರದಲ್ಲಿ 5 ದಿನಗಳ ಒಳಗೆ ಅದನ್ನು ಫಿಲ್ ಮಾಡಿ ಅವರಿಗೆ ತಲುಪಿಸಬೇಕಾಗತ್ತೆ. ಈ ಬೂತ್ ಲೆವೆಲ್ ಆಫೀಸರ್ಸ್ಗಳು 12D ಫಾರ್ಮ್, ಇದೇನು ಫಾರ್ಮ್ ಅಂತ ಅಂದರೆ ಇವರಿಗೆ ಪೋಸ್ಟಲ್ ಬ್ಯಾಲೆಟ್ಗೆ ಅಂತ ಹೇಳಿ ಅಪ್ಲಿಕೇಶನ್ ಹಾಕೋದಕ್ಕೆ ನೀಡುವಂಥದ್ದು, ಇದು 12D ಫಾರ್ಮ್ ಅಂತ ಹೇಳಿ. ಈ 12D ಫಾರ್ಮನ್ನು ಬೂತ್ ಲೆವೆಲ್ ಆಫೀಸರ್ಸ್ಗಳು ಅವರಿಂದ ಮತ್ತೆ ಕಲೆಕ್ಟ್ ಮಾಡಿಕೊಂಡು ಇದನ್ನು ರಿಟರ್ನಿಂಗ್ ಆಫೀಸರ್ಸ್ಗಳಿಗೆ ನೀಡುವಂಥದ್ದು. ಈ ರೀತಿ ಸಾಕಷ್ಟು ಬದಲಾವಣೆಗಳನ್ನು ಎಲೆಕ್ಷನ್ಸ್ಗಳಲ್ಲಿ ಈಗ ತರಲಾಗ್ತಾ ಇದೆ. ಕೋವಿಡ್ನ ಹಿನ್ನೆಲೆಯಲ್ಲಿ ಕೆಲವೊಂದಷ್ಟು ಬದಲಾವಣೆಗಳಾದರೆ ಮತ್ತೆ ಓವರಾಲ್ ಆಗಿ ಒಂದಷ್ಟು ರಿಫಾರ್ಮ್ಸ್ಗಳು ಬೇಕು ಅನ್ನುವಂಥ ನಿಟ್ಟಿನಲ್ಲಿ ಈ ರೀತಿಯ ಬದಲಾವಣೆಗಳು ಬರ್ತಾ ಇರುವಂಥದ್ದು. ಎಲೆಕ್ಷನ್ ಪ್ರೋಸೆಸ್ನಲ್ಲಿನ ಇತ್ತೀಚಿನ ಬದಲಾವಣೆಗಳು ನಮಗೆ ಪರೀಕ್ಷಾ ದೃಷ್ಟಿಯಿಂದ ಉಪಯೋಗ ಆಗುತ್ತೆ. ಮೇನ್ಸ್ನ ದೃಷ್ಟಿಯಿಂದ ಈ ಅಂಶಗಳು ನಮಗೆ ತಿಳಿದಿರಬೇಕಾಗುತ್ತೆ. ಈ ಆರ್ಟಿಕಲ್ನ ಹಿನ್ನೆಲೆಯಲ್ಲಿ ಎಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾ ಸಾಂವಿಧಾನಿಕವಾಗಿರುವಂಥ ಒಂದು ಸಂಸ್ಥೆ ಆಗಿರೋದ್ರಿಂದ ಎಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾವನ್ನು ಯಾವ ಒಂದು ಸಂವಿಧಾನದ ಆರ್ಟಿಕಲ್ನ ಅಡಿಯಲ್ಲಿ ನಾವು ನೋಡ್ಬೋದು ಅನ್ನೋದನ್ನು ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಎಡಿಟೋರಿಯಲ್ಸ್ಗಳನ್ನು ಡಿಸ್ಕಸ್ ಮಾಡೋಣ. ಇಂದಿನ ಮೊದಲ ಎಡಿಟೋರಿಯಲ್ ಅಂಟಿಲ್ ವ್ಯಾಕ್ಸಿನ್ ಅನ್ನೋದಾಗಿದೆ. ಇದನ್ನು ನಾವು GS ಪೇಪರ್ 2ನ ಅಡಿಯಲ್ಲಿ ಹೆಲ್ತ್ನ ವಿಚಾರದ ಅಡಿಯಲ್ಲಿ ಓದ್ಕೊಳ್ಬೋದಾಗುತ್ತೆ. ಕೋವಿಡ್-19ಗೆ ಸಂಬಂಧಪಟ್ಟಂಥ ಒಂದು ಎಡಿಟೋರಿಯಲ್ ಇದಾಗಿರ್ತಕ್ಕಂಥದ್ದು. ಈಗಾಗಲೇ ಮಾರ್ಚ್ ಏಪ್ರಿಲ್ನ ಸಂದರ್ಭದಲ್ಲಿ ಸ್ಟ್ರಿಕ್ಟ್ ಲಾಕ್ಡೌನ್ ಅನ್ನು ಕಂಡಿರ್ತಕ್ಕಂಥ ಭಾರತ ನಂತರದಲ್ಲಿ ಅನ್ಲಾಕಿಂಗ್ ರೆಗ್ಯುಲೇಷನ್ಸ್ಗಳನ್ನು ಬಿಡ್ತಾ ಬಂದಿದೆ. ಈಗ 5th ರೌಂಡ್ ಆಫ್ ಅನ್ಲಾಕ್ ರೆಗ್ಯುಲೇಷನ್ಸ್ಗಳನ್ನು ಅಕ್ಟೋಬರ್ನಲ್ಲಿ ಹೊರತರ್ತಾ ಇರುವಂಥದ್ದು. ಇದರ ಪ್ರಕಾರವಾಗಿ ಯಾವ ರಾಜ್ಯಗಳು ಸ್ಟೇಟ್ಸ್ಗಳ ಸ್ಕೂಲ್ಸ್ಗಳನ್ನು ರಿಓಪನ್ ಮಾಡಬೇಕು ಅಥವಾ ಕೋಚಿಂಗ್ ಸೆಂಟರ್ಗಳನ್ನು ರಿಓಪನ್ ಮಾಡಬೇಕು ಅಂದ್ಕೊಂಡಿದ್ರೆ ರಾಜ್ಯಗಳು ಆ ನಿರ್ಧಾರಗಳನ್ನು ಅಕ್ಟೋಬರ್ 15ನ ನಂತರದಲ್ಲಿ ತಗೊಳ್ಬೋದು ಅನ್ನುವಂಥದ್ದನ್ನು ಹೇಳುತ್ತೆ. ಮತ್ತು ಸಿನಿಮಾ ಮತ್ತು ಮಲ್ಟಿಪ್ಲೆಕ್ಸ್ ಹಾಲ್ಗಳು 50% ಕೆಪಾಸಿಟಿಯೊಂದಿಗೆ ಅವರು ತಮ್ಮ ಕೆಲಸವನ್ನು ಪ್ರಾರಂಭ ಮಾಡ್ಬೋದು ಅನ್ನೋದನ್ನು ಹೇಳುತ್ತೆ. ಹೊಸ ಅನ್ಲಾಕ್ 5 ಏನಿದೆ ಇದು ಪಬ್ಲಿಕ್ ಆ್ಯಕ್ಟಿವಿಟಿಯನ್ನು ಫರ್ದರ್ ಎಕ್ಸ್ಪ್ಯಾಂಡ್ ಮಾಡಲಿಕ್ಕೆ, ಎಜುಕೇಷನ್, ಎಂಟರ್ಟೈನ್ಮೆಂಟ್, ಬಿಸ್ನೆಸ್ ಕಾನ್ಫರೆನ್ಸಸ್ಗಳನ್ನು ನಡೆಸೋದಕ್ಕೆ ಅಂತ ಹೇಳಿ ತರ್ತಿರ್ತಕ್ಕಂಥ ಹೊಸ ಅನ್ಲಾಕ್ ರೆಗ್ಯುಲೇಷನ್ಸ್ಗಳಾದರೂ ಕೂಡ ಕೋವಿಡ್-19 ಟ್ರಾನ್ಸ್ಮಿಷನ್ ಅನ್ನುವಂಥದ್ದು ಮೆನಿ ಸಿಟೀಸ್ಗಳಲ್ಲಿ ಈಗಲೂ ಕೂಡ ಸ್ಟಡಿಯಾಗಿ ಇನ್ಕ್ರೀಸ್ ಆಗ್ತಾನೆ ಇರುವಂಥದ್ದನ್ನು ಕಾಣ್ತಾ ಇದ್ದೇವೆ. ಇಂಥ ಸಂದರ್ಭದಲ್ಲಿ ಈ ರೀತಿಯಾದಂಥ ರಿಸ್ಟ್ರಿಕ್ಷನ್ಸ್ನ ಈಸ್ ಮಾಡ್ತಾ ಇರುವಂಥದ್ದು ಎಷ್ಟರ ಮಟ್ಟಿಗೆ ಸರಿ ಅನ್ನುವಂಥ ಒಂದು ಕ್ವೆಶನ್ ಮಾರ್ಕನ್ನು ಇಲ್ಲಿ ಇಡಲಾಗಿರ್ತಕ್ಕಂಥದ್ದು. ಇವತ್ತಿಗೂ ಕೂಡ ಭಾರತ 60,000ದಷ್ಟು ಹೊಸ ಕೇಸಸ್ಗಳನ್ನು ದಿನೇ ದಿನೇ ಆ್ಯಡ್ ಮಾಡ್ತಾ ಇದೆ. ಆದರೆ ಕಳೆದ ವಾರಕ್ಕೆ ಕಂಪೇರ್ ಮಾಡಿದಾಗ ಅಂದರೆ 1 ಲಕ್ಷದಷ್ಟು ಕೇಸಸ್ಗಳನ್ನು ಹತ್ತಿರ ನಾವು ಆ್ಯಡ್ ಮಾಡ್ತಾ ಇದ್ವಿ ಪ್ರತಿದಿನ. ನಂತರದಲ್ಲಿ 80,000 ಈ ರೀತಿ ಇದ್ದಂಥದ್ದು ಈಗ 60,000 ಕೇಸಸ್ಗಳು ಅನ್ನುವಂಥದ್ದು ಒಂದಷ್ಟು ಮಟ್ಟಿಗೆ ಡಿಕ್ಲೈನ್ ಅನ್ನುವಂಥದ್ದು ಆಗ್ತಾ ಇದೆ ಟ್ರೆಂಡ್ನಲ್ಲಿ. ಅಂದರೆ ಹೆಚ್ಚಿನ ಸಂಖ್ಯೆಯಲ್ಲಿ ನಮ್ಮಲ್ಲಿ ಹೊಸ ಕೇಸಸ್ಗಳು ಬರ್ತಾ ಇಲ್ಲ ಅನ್ನೋದನ್ನ ಒಂದಷ್ಟು ಮಟ್ಟಿಗೆ ತೋರಿಸ್ತಾ ಇದೆ. ಆದರೂ ಕೂಡ ಇಟ್ ಈಸ್ ವೆರಿ ಅರ್ಲಿ ಟು ಸೇ. ಇಂಥ ಸಂದರ್ಭದಲ್ಲಿ ಇಷ್ಟೆಲ್ಲ ಈಸನ್ನು ಮಾಡ್ತಾ ಇರುವಂಥದ್ದು ಸರಿನಾ ಅನ್ನೋದ್ರ ಬಗ್ಗೆ ಸರ್ಕಾರ ಮತ್ತೊಮ್ಮೆ ಆಲೋಚನೆಯನ್ನು ಮಾಡಬೇಕು ಅನ್ನುವಂಥದ್ದನ್ನು ಈ ಲೇಖಕರು ಹೇಳ್ತಾ ಇರುವಂಥದ್ದು. ಇನ್ನು ತಮಿಳುನಾಡು ಮತ್ತು ಆಂಧ್ರ ಪ್ರದೇಶದಲ್ಲಿ ಮಾಡಿರ್ತಕ್ಕಂಥ ಒಂದು ರಿಸರ್ಚ್ ಬೇಸ್ಡ್ ಎವಿಡೆನ್ಸ್ ಡೇಟಾ ಏನು ಹೇಳುತ್ತೆ ಅಂತ ಅಂದರೆ ಮಕ್ಕಳಲ್ಲಿ ಇನ್ಫೆಕ್ಷನ್ ಅನ್ನುವಂಥದ್ದು ಹೈ ಪ್ರಿವಿಲೆನ್ಸ್ ಅನ್ನು ಹೊಂದಿದೆ. ಮಕ್ಕಳಿಗೆ ಒಬ್ಬರಿಗಾದರೆ ನಂತರದಲ್ಲಿ ಆ ಒಂದು ಏಜ್ ಗ್ರೂಪ್ನಲ್ಲಿ ಸಾಕಷ್ಟು ಈಸಿಯಾಗಿ ಸ್ಪ್ರೆಡ್ ಆಗುವಂಥ ಒಂದು ಚಾನ್ಸಸ್ ಇರೋದ್ರಿಂದಾಗಿ ಸ್ಕೂಲ್ಸ್ಗಳನ್ನು 15ರ ನಂತರದಲ್ಲಿ ಸ್ಟೇಟ್ಸ್ಗಳು ಅವರವರೇ ಡಿಸಿಷನನ್ನು ತಗೊಂಡು ಸ್ಕೂಲ್ಸ್ಗಳನ್ನು ಓಪನ್ ಮಾಡ್ಬೋದು ಅಂತ ಹೇಳಿ ಸೆಂಟರ್ನಿಂದ ಬಂದಿರತಕ್ಕಂಥ ಆರ್ಡರನ್ನು ಮತ್ತೊಮ್ಮೆ ಕನ್ಸಿಡರ್ ಮಾಡಬೇಕು ಅನ್ನುವಂಥ ಒಂದು ಟೋನ್ನಲ್ಲಿ ಈ ಲೇಖಕರು ಮಾತನಾಡ್ತಾ ಇರುವಂಥದ್ದು. ಪಬ್ಲಿಕ್ ಟ್ರಾನ್ಸ್ಪೋರ್ಟನ್ನು ಓಪನ್ ಮಾಡುವಂಥದ್ದು ಎಕನಾಮಿಕ್ ರೀಸನ್ಸ್ಗಳಿಗಾಗಿ ಇದು ಅನ್ಅವಾಯ್ಡಬಲ್, ಅದನ್ನು ಓಪನ್ ಮಾಡಲೇಬೇಕಾಗುತ್ತೆ. ಆದರೆ ಸೇಫ್ ಪಬ್ಲಿಕ್ ಬಿಹೇವಿಯರನ್ನು ನಾವು ಹೊಂದಿಲ್ಲ ಅಂತ ಅಂದರೆ ಇದು ನಮಗೆ ಹೆಚ್ಚಾದಂಥ ಒಂದು ಸೋಷಿಯಲ್ ಕಾಸ್ಟನ್ನು, ಹೆವಿ ಸೋಷಿಯಲ್ ಕಾಸ್ಟನ್ನು ನಾವು ಪೇ ಮಾಡಬೇಕಾಗಿದೆ. ಈಗ ನಾವು ನೋಡ್ತಿದ್ದೇವೆ ಬಸ್ಗಳಲ್ಲಾಗಿರ್ಬೋದು, ರೆಸ್ಟೋರೆಂಟ್ಸ್ಗಳಾಗಿರ್ಬೋದು ಸಾಕಷ್ಟು ಮಂದಿ ಮಾಸ್ಕ್ಗಳನ್ನು ಹಾಕ್ಕೊಳ್ಳದೇ ಇರುವಂಥದ್ದು ಅಥವಾ ಹಾಕುವಂಥ ಮಾಸ್ಕನ್ನು ಸರಿಯಾಗಿ ಹಾಕದೇ ಇರುವಂಥದ್ದು, ಈ ಪಬ್ಲಿಕ್ ಪ್ಲೇಸಸ್ನಲ್ಲಿ ಸ್ಪಿಟ್ ಮಾಡುವಂಥದ್ದು, ಕ್ರೌಡ್ ಕಮರ್ಷಿಯಲ್ ಲೊಕೇಶನ್ಸ್ಗಳಲ್ಲಿ ಎಲ್ಲರೂ ಕೂಡ ವಿಸಿಟ್ ಮಾಡುವಂಥದ್ದು, ಇಂಥ ಕಾರ್ಯಗಳನ್ನು ಮಾಡ್ತಿದ್ದಾರೆ. ಈ ರೀತಿಯಾಗಿ ಸೋಷಿಯಲಿ ಎಲ್ಲರೂ ಅವೇರ್ ಆಗದೆ ಸೋಷಿಯಲ್ ಬಿಹೇವಿಯರನ್ನು ಅವರು ಹೊಂದದೆ ಅವರೇನಾದರೂ ಸೋಷಿಯಲಿ ಮಿಂಗಲ್ ಆಗುವಂಥದ್ದು, ಮಾಸ್ಕ್ ಹಾಕದೇ ಇರುವಂಥದ್ದು, ಇಂಥ ಕಾರ್ಯಗಳನ್ನು ಮಾಡ್ತಾನೆ ಹೋದರೆ ಇನ್ನೂ ಕೇಸಸ್ಗಳು ಹೆಚ್ಚುತ್ತಾನೆ ಹೋಗುತ್ತೆ. ಸೊ ಇದನ್ನು ಕಂಟ್ರೋಲ್ ಮಾಡುವಂಥ ಕಡೆ ಸರ್ಕಾರ ಹೆಚ್ಚಿನ ಗಮನವನ್ನು ಕೊಡಬೇಕು ಅನ್ನುವಂಥದ್ದನ್ನು ಲೇಖಕರು ತಿಳಿಸ್ತಾ ಇದ್ದಾರೆ. ಮತ್ತು ಮಾನ್ಸೂನ್ ಮತ್ತು ವಿಂಟರ್ ಮಂತ್ಸ್ಗಳು ಬಂದಿರತಕ್ಕಂಥ ಸಂದರ್ಭದಲ್ಲಿ ಈಗ ಫೆಸ್ಟಿವ್ ಸೀಸನ್ಸ್ಗಳು ಓಪನ್ ಆಗಿದೆ. ಹಾಗಾಗಿ ಪೊಲೈಟ್ ಪರ್ಸ್ವೇಸಿವ್ ಎನ್ಫೋರ್ಸ್ಮೆಂಟನ್ನು ಮಾಡೋದ್ರ ಮುಖಾಂತರವಾಗಿ ಇನ್ಫೆಕ್ಷನ್ ರೇಟ್ಸ್ಗಳು ಕಡಿಮೆ ಆಗುವಂಥ ನಿಟ್ಟಿನಲ್ಲಿ ಸರ್ಕಾರ ಕೆಲಸ ಮಾಡಬೇಕು ಅನ್ನೋದನ್ನು ಕೂಡ ತಿಳಿಸ್ತಾ ಇರುವಂಥದ್ದು. ಇನ್ನು ಸಿನಿಮಾ ಮಲ್ಟಿಪ್ಲೆಕ್ಸ್ನ ವಿಚಾರಕ್ಕೆ ಬಂದಾಗ 50% ಕೆಪಾಸಿಟಿ ಅಂತೆ ಅವು ವರ್ಕಿಂಗನ್ನು ಸ್ಟಾರ್ಟ್ ಮಾಡ್ಬೋದು ಅಂತ ಏನು ಹೇಳಿದ್ದಾರೆ. ಇಲ್ಲಿ ಕ್ಲೋಸ್ಡ್ ಸ್ಪೇಸಸ್ನಲ್ಲಿ ಈ ಒಂದು ಸಿನಿಮಾದ ಮಲ್ಟಿಪ್ಲೆಕ್ಸ್ಗಳ ಇವುಗಳ ಎನ್ವಿರಾನ್ಮೆಂಟ್ ಅನ್ನುವಂಥದ್ದು ಇರೋದ್ರಿಂದ ಅಸಿಂಪ್ಟಮ್ಯಾಟಿಕ್ ಇಂಡಿವಿಜುವಲ್ಸ್ಗಳಿಂದ ಟ್ರಾನ್ಸ್ಮಿಷನ್ ಅನ್ನುವಂಥದ್ದು ಹೆಚ್ಚಿನದಾಗಿ ಆಗುವಂಥ ಸನ್ನಿವೇಶಗಳು ಇಲ್ಲಿರುತ್ತೆ. ಯಾಕೆಂದರೆ ಈಟಿಂಗಿಗೆ, ಡ್ರಿಂಕಿಂಗಿಗೆ ಅಂತ ಹೇಳಿ ಸಿನಿಮಾ ಮತ್ತು ರೆಸ್ಟೋರೆಂಟ್ಸ್ಗಳಲ್ಲಿ ಮಾಸ್ಕ್ಗಳನ್ನು ಖಂಡಿತವಾಗ್ಲೂ ರಿಮೂವ್ ಮಾಡ್ತಾರೆ. ಈ ಎಲ್ಲದರ ಹಿನ್ನೆಲೆಯಲ್ಲಿ ಇನ್ನಷ್ಟು ಹೆಚ್ಚಿನ ಒಂದು ರೆಗ್ಯುಲೇಷನ್ಸ್ಗಳನ್ನು ತರಬೇಕು. ಮತ್ತು ಈ ರೀತಿಯ ನಿರ್ಧಾರಗಳನ್ನು ತರೋದ್ರ ಮುಂಚೆ ಸರ್ಕಾರ ಸಾಕಷ್ಟು ಆಲೋಚನೆಯನ್ನು ಮಾಡಬೇಕು ಅನ್ನುವಂಥದ್ದು ಒಂದು ಟೋನ್ನಲ್ಲಿ ಇವರು ಹೇಳ್ತಾ ಇರುವಂಥದ್ದು. ಒಟ್ಟಾರೆಯಾಗಿ ಕೇಂದ್ರ ಸರ್ಕಾರದವರು ನಮ್ಮಲ್ಲಿ ರಿಕವರಿ ರೇಟ್ ಅನ್ನುವಂಥದ್ದು ಹೆಚ್ಚಿನದಾಗಿದೆ ಅಥವಾ ಡೆತ್ ರೇಟ್ ಕಡಿಮೆ ಇದೆ ಅನ್ನೋದನ್ನೇ ಎತ್ತಿ ಹೇಳ್ತಾ ಇದೆ. ಆದರೆ ಪ್ರತಿದಿನವೂ ಕೂಡ ಕೇಸಸ್ಗಳಂತೂ ಸಾಕಷ್ಟು ಹೆಚ್ಚಾಗಿನೇ ಆಗ್ತಾ ಇರುವಂಥದ್ದು. ಈ ಹಿನ್ನೆಲೆಯಲ್ಲಿ ನಮ್ಮ ಸರ್ಕಾರದವರು ರಿಕವರಿ ರೇಟ್ಸ್
ಅನ್ನೇನೋ ಇಂಪ್ರೂವ್ ಮಾಡ್ಕೊಂಡಿದ್ರು ಕೂಡ ಒಂದು ಕಡೆಯಲ್ಲಿ ಇದೆಲ್ಲೋ ಸ್ಟ್ಯಾಂಡರ್ಡೈಸ್ಡ್ ಟೆಸ್ಟಿಂಗನ್ನು ಮಾಡುವಲ್ಲಿ, ರಿಪೋರ್ಟಿಂಗ್ ಮೆಥಡ್ಸ್ಗಳನ್ನು ಸರಿಯಾಗಿ ರಾಜ್ಯಗಳಿಂದ ಪಡ್ಕೊಳ್ಳುವಲ್ಲಿ ಇದು ಫೇಲ್ಯೂರನ್ನು ಹೊಂದುತ್ತಾ ಇದೆ. ಯಾವ ರೀತಿಯಾಗಿ ಒಂದು ಟೆಸ್ಟಿಂಗ್ ಅನ್ನುವಂಥದ್ದು ಆಗ್ತಾ ಇದೆ, ಯಾವ ಥರದ ಟೆಸ್ಟಿಂಗ್ ಆಗ್ತಾ ಇದೆ, ಎಷ್ಟರ ಮಟ್ಟಿಗೆ ಟೆಸ್ಟಿಂಗ್ ಅನ್ನುವಂಥದ್ದು ಎಲ್ಲಿ ನಡೆದಿದೆ, ಇವೆಲ್ಲದರ ವಿಚಾರವಾಗಿ ಒಂದು ಫೈನ್ ಗ್ರೈನ್ಡ್ ಡೇಟಾ ಅನ್ನೋದನ್ನು ಪಬ್ಲಿಷ್ ಮಾಡೋದ್ರಲ್ಲಿ ಸರ್ಕಾರ ಫೇಲ್ಯೂರನ್ನು ಹೊಂದ್ತಾ ಇದೆ. ಯಾಕೆಂದರೆ ಅದರ ಬಳಿಯೇ ಸಾಕಷ್ಟು ಮಾಹಿತಿ ಅನ್ನುವಂಥದ್ದು ಒಂದು ಕಡೆ ಇಲ್ಲದೆ ಇರುವಂಥದ್ದು, ಪೇಷಂಟ್ ಹಿಸ್ಟ್ರಿಯ ವಿಚಾರವಾಗಿ, ಪೋಸ್ಟ್ ರಿಕವರಿ ಸ್ಟೇಟಸ್ನ ಬಗ್ಗೆ ಇರುವಂಥ ಕಾಂಪ್ಲಿಕೇಶನ್ಸ್ಗಳು ಮತ್ತು ಮಾರ್ಟಾಲಿಟಿ, ಈ ಎಲ್ಲ ವಿಚಾರದಲ್ಲಿ ಸರ್ಕಾರ ಒಂದಷ್ಟು ಮಟ್ಟಿಗೆ ಫೇಲ್ಯೂರನ್ನು ಹೊಂದ್ತಾ ಇದೆ. ಹಾಗಾಗಿ ಇದೆಲ್ಲದರ ಬಗ್ಗೆ ಕೂಡ ಸರ್ಕಾರ ಸಾಕಷ್ಟು ಅರಿವನ್ನು ಹೊಂದಿರಬೇಕಾಗತ್ತೆ. ಲಾರ್ಜ್ ನಂಬರ್ ಆಫ್ ರಿಕವರೀಸ್ ಏನೋ ಆಗ್ತಾ ಇದೆ, ಇದರ ಬಗ್ಗೆನೇ ನಾವು ಹೇಳದೆ ಇನ್ನು ಮುಂದೆ ಇನ್ನೂ ಕೂಡ ಸ್ಪ್ರೆಡ್ ಆಗದೆ ಇರುವಂತೆ, ಕೇಸಸ್ಗಳೇ ಬರದೇ ಇರುವಂತೆ ನೋಡ್ಕೊಳ್ಳೋದಕ್ಕೆ ಸರ್ಕಾರ ತನ್ನ ಎಫರ್ಟ್ಸ್ಗಳನ್ನು ಹಾಕಬೇಕಾಗತ್ತೆ. ಅಟ್ಲೀಸ್ಟ್ ವ್ಯಾಕ್ಸಿನೇಷನ್ ದೊರಕೋವರೆಗೆ ಆದ್ರೂ ಈ ಎಲ್ಲ ಮೆಷರ್ಸ್ಗಳನ್ನು ಸರ್ಕಾರ ತಗೊಳ್ಬೇಕಾಗತ್ತೆ ಅನ್ನುವಂಥದ್ದು ಈ ಲೇಖಕರ ಅಭಿಪ್ರಾಯ ಆಗಿದೆ. ಮುಂದಿನ ಎಡಿಟೋರಿಯಲ್ ಮಿಕ್ಸ್ಡ್ ಸಿಗ್ನಲ್ಸ್ ಅನ್ನೋದಾಗಿದೆ. ಇದನ್ನು ನಾವು GS ಪೇಪರ್ 2 ಅಡಿಯಲ್ಲಿ ಎಕಾನಮಿ, ಅದರಲ್ಲೂ ಟ್ಯಾಕ್ಸೇಷನ್ನ ವಿಚಾರದಲ್ಲಿ ಓದ್ಕೊಳ್ಬೋದಾಗುತ್ತೆ. ಇಲ್ಲಿ GST ಟ್ಯಾಕ್ಸ್ನ ಕುರಿತಂತೆ ಇರುವಂಥ ಒಂದು ಎಡಿಟೋರಿಯಲ್ ಇದಾಗಿರುವಂಥದ್ದು. ಕಳೆದ 6 ತಿಂಗಳಿಂದ ಈಗ COVID-19ಗೆ ಒಳಗಾಗಿರ್ತಕ್ಕಂಥ ಹಿನ್ನೆಲೆಯಲ್ಲಿ GST ಟ್ಯಾಕ್ಸ್ ಕಲೆಕ್ಷನ್ ಅನ್ನುವಂಥದ್ದು ಮಾರ್ಚ್ನಿಂದಲೂ ಕೂಡ ಪ್ರತಿ ತಿಂಗಳು ಕಡಿಮೆ ಆಗ್ತಾನೆ ಬಂದಿದೆ. ಏಪ್ರಿಲ್ ತಿಂಗಳಲ್ಲಂತೂ ಇನ್ನಷ್ಟು ಸಾಕಷ್ಟು ಕಡಿಮೆ ಆದಂಥ ಒಂದು ಡೇಟಾವನ್ನು ನಾವು ನೋಡಿದ್ವಿ GST ಟ್ಯಾಕ್ಸ್ ಕಲೆಕ್ಷನ್ನ ವಿಚಾರವಾಗಿ. ಆದರೆ ಲೇಟೆಸ್ಟ್ GST ಡೇಟಾ ಏನಿದೆ ಅದು ಒಂದಷ್ಟು ಹೋಪ್ಸ್ಗಳನ್ನು ನೀಡ್ತಾ ಇದೆ. ಇಂಥ ಪ್ಯಾಂಡಮಿಕ್ ಹಿಟ್ ಟೈಮ್ನಲ್ಲಿ ನಮ್ಮ ಪಬ್ಲಿಕ್ ಫಿನಾನ್ಸಸ್ ಅನ್ನುವಂಥದ್ದು ಸಾಕಷ್ಟು ಸರಿಯಾಗಿ ನಡೀತಾ ಇಲ್ಲದಂಥ ಸಂದರ್ಭದಲ್ಲಿ 95,480 ಕೋಟಿಯಷ್ಟು ಸೆಪ್ಟೆಂಬರ್ನಲ್ಲಿ GST ಕಲೆಕ್ಷನ್ ಆಗಿರ್ತಕ್ಕಂಥದ್ದು ಕಳೆದ 6 ತಿಂಗಳಲ್ಲೇ ಅಧಿಕವಾಗಿರ್ತಕ್ಕಂಥ GST ಕಲೆಕ್ಷನ್. ಅಷ್ಟೇ ಅಲ್ಲದೆ ಕಳೆದ ವರ್ಷದ GST ಕಲೆಕ್ಷನ್ಗೆ ಸೆಪ್ಟೆಂಬರ್ನಲ್ಲಿ ಎಷ್ಟಾಗಿತ್ತು ಅನ್ನೋದನ್ನು ಗಮನದಲ್ಲಿ ನೋಡಿದಾಗ ಅದಕ್ಕಿಂತಲೂ ಕೂಡ 3% ಹೆಚ್ಚಿಗೆ GST ಕಲೆಕ್ಷನ್ ಅನ್ನುವಂಥದ್ದು ಈಗ ಆಗಿರ್ತಕ್ಕಂಥದ್ದು ಒಂದು ರೀತಿಯಾಗಿ ಒಂದಷ್ಟು ಮಟ್ಟಿಗೆ ಹೋಪ್ಸನ್ನು ನೀಡುವಂಥ ಒಂದು ಸಿಚುಯೇಷನ್ ಆಗುತ್ತೆ. ಹಾಗಾಗಿ ಈಗ ಫಸ್ಟ್ ಟೈಮ್ ಈ ಟ್ಯಾಕ್ಸ್ ಕಲೆಕ್ಷನ್ ಅನ್ನುವಂಥದ್ದು ಅರ್ಲಿಯರ್ ಇಯರ್ಸಿನ ಫಿಗರ್ಸ್ಗಳಿಗಿಂತ ಇನ್ಕ್ರೀಸ್ ಆಗಿರ್ತಕ್ಕಂಥದ್ದು ಕಳೆದ 6 ತಿಂಗಳಲ್ಲಿ. ಇದೊಂದಷ್ಟು ಮಟ್ಟಿಗೆ ಹೋಪಿಂಗ್ ಸಿಚುಯೇಷನ್ ಅಂತ ಹೇಳಿ ಈ ಲೇಖಕರು ತಿಳಿಸ್ತಾ ಇರುವಂಥದ್ದು. ಆದರೆ ಈ ರೀತಿಯಾಗಿ GST ಕಲೆಕ್ಷನ್ ಅನ್ನುವಂಥದ್ದು ಸೆಪ್ಟೆಂಬರ್ನಲ್ಲಿ ಹೆಚ್ಚಾಗೋದಕ್ಕೆ ಇನ್ನಷ್ಟು ಕಾರಣಗಳಿದೆ. ಏನಂದರೆ ಹಬ್ಬದ ಸೀಸನ್ ಬಂದಿರೋದ್ರಿಂದ ಮತ್ತೆ ಸಾಕಷ್ಟು ದಿನಗಳಿಂದ ಪ್ರೊಡಕ್ಷನ್ ನಿಂತು ಹೋದಂಥ ಕಾರಣದಿಂದ ಈಗ ಇನ್ವೆಂಟರಿ ರೀಸ್ಟಾಕ್ ಅನ್ನುವಂಥದ್ದು ಈಗ ಒಮ್ಮೆಯೇ ಆಗ್ತಾ ಇರೋದ್ರಿಂದ ಈ ಮಂತ್ನಲ್ಲಿ ಸಾಕಷ್ಟು ಹೆಚ್ಚಿನ GST ಕಲೆಕ್ಷನ್ ಅನ್ನುವಂಥದ್ದು ಆಗಿರಬಹುದು. ಆದರೆ ಮುಂದಿನ ತಿಂಗಳುಗಳಲ್ಲೂ ಕೂಡ ಇದೇ ರೀತಿಯಾಗಿ GST ಕಲೆಕ್ಷನ್ ಟ್ರೆಂಡನ್ನು ಈ ರೀತಿಯಾಗಿ ಇಟ್ಕೊಳ್ಳುವಂಥದ್ದು, ಈ ಟ್ರೆಂಡಿನ ಡ್ಯೂರಾಬಿಲಿಟಿ ಅನ್ನುವಂಥದ್ದು ಎಷ್ಟು ದಿನ ಅನ್ನುವಂಥದ್ದು ಒಂದು ಕ್ವೆಶನ್ ಮಾರ್ಕ್ ಆಗಿದೆ. ಇದೇ ರೀತಿಯಾಗಿ ಈ ಟ್ರೆಂಡ್ ಅನ್ನುವಂಥದ್ದು ಮುಂದುವರಿಯುವಂತೆ ನಾವು ನಮ್ಮ ಎಕಾನಮಿಯನ್ನು ನೋಡ್ಕೊಳ್ಬೇಕಾಗಿದೆ. ಸೆಪ್ಟೆಂಬರ್ನಲ್ಲಿ ಈ GST ಕಲೆಕ್ಷನ್ ಅನ್ನುವಂಥದ್ದು ಹೆಚ್ಚಾಗಲಿಕ್ಕೆ ಕಾರಣಗಳೇನು ಅಂದಾಗ ಫೆಸ್ಟಿವಲ್ ಮಾರ್ಕ್ಡ್ ಅಕ್ಟೋಬರ್ ಮತ್ತು ನವೆಂಬರ್ ಸೀಸನ್ನಿಂದಾಗಿ ಕನ್ಸಂಪ್ಷನ್ ಅನ್ನುವಂಥದ್ದು ಹೆಚ್ಚಾಗುವಂಥದ್ದು, ಇನ್ವೆಂಟರಿಯನ್ನು ರೀಸ್ಟಾಕ್ ಮಾಡ್ತಾ ಇರುವಂಥದ್ದು. ಇನ್ನು ಸರ್ವೆ ಬೇಸ್ಡ್ ಪರ್ಚೇಸಿಂಗ್ ಮ್ಯಾನೇಜರ್ಸ್ ಇಂಡೆಕ್ಸ್ ಆ್ಯಂಡ್ ಫಾರ್ ಮ್ಯಾನುಫ್ಯಾಕ್ಚರಿಂಗ್ ಇದು ಹೇಳೋ ಪ್ರಕಾರವಾಗಿ ಸೆಪ್ಟೆಂಬರ್ನಲ್ಲಿ ಈ ಒಂದು ಪುಷ್ ಏನಿದೆ, ಸ್ಟಾಕ್ಸ್ಗಳನ್ನು ಬಿಲ್ಡಪ್ ಮಾಡುವಂಥ ಪುಷ್ ಅನ್ನುವಂಥದ್ದು ಆಟೋಮೊಬೈಲ್ ಹೋಲ್ಸೇಲ್ಗಳನ್ನು ಕೂಡ ಒಳಗೊಂಡಂತೆ ಈ ಸ್ಟಾಕ್ಸ್ಗಳನ್ನು ಬಿಲ್ಡಪ್ ಮಾಡುವಂಥ ಪುಷ್ ಅನ್ನುವಂಥದ್ದು ಹೆಚ್ಚಾಗಿದೆ ಅನ್ನೋದನ್ನು ಇಲ್ಲಿ ತೋರಿಸ್ತಾ ಇರುವಂಥದ್ದು. ಮತ್ತು IHS ಮಾರ್ಕೆಟ್ ಮ್ಯಾನುಫ್ಯಾಕ್ಚರಿಂಗ್ PMI ರೀಡಿಂಗ್ನ ಪ್ರಕಾರವಾಗಿ ಕೂಡ ಹೈಯೆಸ್ಟ್ ಇನ್ ಮೋರ್ ದ್ಯಾನ್ 8 ಇಯರ್ಸ್ ಆಗೋ, ಕಳೆದ 8 ವರ್ಷಗಳಿಂದಲೂ ಕೂಡ ಆಟೋಮೊಬೈಲ್ ವಿಚಾರಕ್ಕೆ ಬಂದಾಗ, ಆಟೋಮೊಬೈಲ್ ಹೋಲ್ಸೇಲ್ನ ವಿಚಾರಕ್ಕೆ ಬಂದಾಗ ಈಗ ನಾವು ಕಾಣ್ತಾ ಇರುವಂಥದ್ದು ಹೈಯೆಸ್ಟ್ ಅಂತಲೇ ಹೇಳ್ಬೋದು. ಯಾಕೆಂದರೆ COVID-19ನ ಹಿನ್ನೆಲೆಯಲ್ಲಿ ಎಲ್ಲರೂ ಕೂಡ ತಮ್ಮ ಒಂದು ಪಬ್ಲಿಕ್ ಟ್ರಾನ್ಸ್ಪೋರ್ಟನ್ನು ಅವಾಯ್ಡ್ ಮಾಡ್ತಾ ಇದ್ದಾರೆ, ಓನ್ ವೆಹಿಕಲನ್ನು ಇಟ್ಕೊಳ್ಳೋದಕ್ಕೆ ಇಷ್ಟಪಡ್ತಾರೆ. ಈ ಎಲ್ಲ ಕಾರಣದಿಂದ ಆಟೋಮೊಬೈಲ್ ಹೋಲ್ಸೇಲ್ಸ್ನಲ್ಲಿ ಕೂಡ ಇನ್ವೆಸ್ಟ್ಮೆಂಟ್ ಅನ್ನುವಂಥದ್ದು ಜಾಸ್ತಿ ಆಗ್ತಾ ಇದೆ, ಇವುಗಳ ಒಂದು ಸೇಲ್ ಅನ್ನುವಂಥದ್ದು ಜಾಸ್ತಿ ಆಗ್ತಾ ಇದೆ. ಕಳೆದ 8 ವರ್ಷಗಳಿಗೆ ಹೋಲಿಕೆಯನ್ನು ಮಾಡಿದಾಗ ಆಟೋಮೊಬೈಲ್ ಸೇಲ್ಸ್ನಲ್ಲಿ ಒಂದಷ್ಟು ಮಟ್ಟಿಗೆ ಇಂಪ್ರೂವೈಸ್ ಆಗ್ತಾ ಇರೋದನ್ನು ಕೂಡ ನಾವು ನೋಡ್ತಾ ಇದ್ದೇವೆ. GST ರೆವಿನ್ಯೂ ಅನ್ನುವಂಥದ್ದು ಇಂಪೋರ್ಟ್ ಆಫ್ ಗೂಡ್ಸ್ನ ವಿಚಾರದಲ್ಲಿ ಕೂಡ ನಾರ್ಮಲಿ ಇರೋದಕ್ಕಿಂತ ಒಂದಷ್ಟು ಮಾರ್ಜಿನಲಿ ಹೈಯರ್ ಆಗಿರೋದನ್ನು ನಾವು ಈ ವರ್ಷ ಕಾಣ್ತಾ ಇದ್ದೇವೆ. ಇದಕ್ಕೆ ಕಾರಣ ಏನು ಅಂತಂದರೆ ಮೇ ಬಿ ನಮ್ಮ ಭಾರತದಲ್ಲೇ ಆತ್ಮನಿರ್ಭರ್ ಭಾರತ್ ಮಾಡಬೇಕು ಅನ್ನುವಂಥ ಉದ್ದೇಶದಿಂದ ನಾವು ಇನ್ಪುಟ್ಟನ್ನು ಒಂದಷ್ಟು ಅಂದರೆ ನಮ್ಮಲ್ಲೇ ಪ್ರೊಡಕ್ಷನನ್ನು ಮಾಡಲಿಕ್ಕೆ ಅಂತ ಹೇಳಿ ಕಮೋಡಿಟೀಸ್ಗಳನ್ನು, ಮ್ಯಾನುಫ್ಯಾಕ್ಚರಿಂಗ್ಗೆ ಬೇಕಾಗುವಂಥ ಕಮೋಡಿಟೀಸ್ಗಳ ಇನ್ಪುಟ್ಸ್ಗಳನ್ನು ನಾವು ಹೆಚ್ಚಿನದಾಗಿ ಖರೀದಿ ಮಾಡ್ತಾ ಇರುವಂಥದ್ದು ಕೂಡ ಒಂದು ಒಳ್ಳೆಯ ವಿಚಾರ ಅಂತ ಹೇಳ್ಬೋದಾಗುತ್ತೆ. ಈ ರೀತಿಯಾಗಿ ನಮ್ಮಲ್ಲೇ ಮ್ಯಾನುಫ್ಯಾಕ್ಚರ್ ಮಾಡೋದಕ್ಕೆ ಬೇಕಾಗುವಂಥ ಇನ್ಪುಟ್ಸ್ಗಳನ್ನು ಹೆಚ್ಚಿಗೆ ತರಿಸ್ಕೊಳ್ತಾ ಇರುವಂಥ ಹಿನ್ನೆಲೆಯಿಂದ ಇಂಪೋರ್ಟ್ ಆಫ್ ಗೂಡ್ಸ್ನಲ್ಲಿ ಬರುವಂಥ ರೆವಿನ್ಯೂ ಕೂಡ ಹೆಚ್ಚಾಗ್ತಾ ಇರ್ಬೋದು, ಒಂದಷ್ಟು ಮಟ್ಟಿಗೆ ಮಾರ್ಜಿನಲ್ಲಿ ಹೆಚ್ಚಾಗ್ತಿರೋದಕ್ಕೆ ಕಾರಣ ಇರ್ಬೋದು ಅನ್ನೋದನ್ನು ಕೂಡ ಈ ಆರ್ಟಿಕಲ್ನಲ್ಲಿ ತಿಳಿಸ್ತಾ ಇದ್ದಾರೆ. ಇನ್ನು ಮರ್ಚೆಂಟ್ ಟ್ರೇಡ್ ಡೇಟಾ, ಕಾಮರ್ಸ್ ಮಿನಿಸ್ಟ್ರಿ ಅವರು ಕೊಡುವಂಥ ಮರ್ಚೆಂಟ್ ಟ್ರೇಡ್ ಡೇಟಾ ಏನಿದೆ ಇದು ಏನು ತೋರಿಸುತ್ತೆ ಅಂದರೆ ಇಂಡಿಯನ್ ಪರ್ಚೇಸಸ್ ಆಫ್ ಮೆಟಲ್ ಓರ್ಸ್ ಮತ್ತು ಫಾರ್ಮಾ ಪ್ರಾಡಕ್ಟ್ಸ್ಗಳು ಕೂಡ ಸೆಪ್ಟೆಂಬರ್ನಲ್ಲಿ ಇನ್ಕ್ರೀಸನ್ನು ತೋರಿಸಿದೆ. 43% ಮತ್ತು 28% ಇನ್ಕ್ರೀಸನ್ನು ತೋರಿಸಿರುವಂಥದ್ದು. ಅಂದರೆ ಫಾರ್ಮಸಿ ಅನ್ನುವಂಥದ್ದು ನಮ್ಮ ಭಾರತದಲ್ಲಿ ಈ ಒಂದು ರಂಗ ಚೆನ್ನಾಗೇ ಇರೋದ್ರಿಂದಾಗಿ ಕೋವಿಡ್ನ ಸಂದರ್ಭದಲ್ಲಿ ಫಾರ್ಮಸಿ ಪ್ರಾಡಕ್ಟ್ಸ್ಗಳು ಸಾಕಷ್ಟು ಸೇಲ್ ಆಗ್ತಾ ಇದೆ, ಎಕ್ಸ್ಪೋರ್ಟ್ ಕೂಡ ಆಗ್ತಾ ಇದೆ. ಹಾಗಾಗಿ ಇದರಿಂದ ಇನ್ಕ್ರೀಸ್ ಅನ್ನುವಂಥದ್ದು ನಮ್ಮಲ್ಲಿ ಟ್ಯಾಕ್ಸ್ ಕಲೆಕ್ಷನ್ನಲ್ಲಿ ಆಗಿರುವಂಥದ್ದು.
ಮತ್ತು ಇನ್ಪುಟ್ಸ್ಗಳನ್ನು ಕೂಡ ಹೆಚ್ಚಾಗಿ ತಗೊಳ್ತಾ ಇರೋದ್ರಿಂದ ಪ್ರೊಡಕ್ಷನ್ ಹೆಚ್ಚಾಗ್ತಾ ಇರೋದ್ರಿಂದ ಆಟೋಮೊಬೈಲ್ ಸೆಕ್ಟರ್ನಲ್ಲಿ ಇನ್ವೆಸ್ಟ್ಮೆಂಟ್ ಕೂಡ ಹೆಚ್ಚಾಗ್ತಾ ಇರೋದ್ರಿಂದಾಗಿ ಈ ಸೆಪ್ಟೆಂಬರ್ ತಿಂಗಳಲ್ಲಿ ಮೆಟಲ್ ಓರ್ ಪರ್ಚೇಸ್ಗಳು ಕೂಡ ಪರ್ಚೇಸಿನ ಮೇಲೆ ಬರುವಂಥ ಆದಾಯ ಕೂಡ ಹೆಚ್ಚಾಗ್ತಾ ಇರುವಂಥದ್ದನ್ನು ನಾವು ನೋಡ್ಬೋದಾಗುತ್ತೆ. ಇನ್ನೂ ಒಂದು ಕಾರಣವನ್ನು ಇಲ್ಲಿ ನೀಡ್ತಾ ಇದ್ದಾರೆ. ಕಳೆದ ವರ್ಷದ ಸೆಪ್ಟೆಂಬರ್ನಲ್ಲಿ ಒಂದಷ್ಟು ಮಟ್ಟಿಗೆ GST ರೆಸಿಪ್ಟ್ಸ್ ಅನ್ನುವಂಥದ್ದು ಕಡಿಮೆ ಆಗಿತ್ತು. ಅದು ಒಂದು ಕಾರಣ ಇರ್ಬೋದು. ಕಳೆದ ವರ್ಷದ ಸೆಪ್ಟೆಂಬರ್ನಲ್ಲಿ ಕಡಿಮೆ ಇನ್ಕಮ್ ಅನ್ನುವಂಥದ್ದು GST ಮೂಲಕ ಬಂದಿದ್ದರಿಂದ ಕಳೆದ ವರ್ಷದ ಸೆಪ್ಟೆಂಬರ್ಗೆ ಹೋಲಿಕೆ ಮಾಡಿದಾಗ ಈ ವರ್ಷದ ಸೆಪ್ಟೆಂಬರ್ನಲ್ಲಿ ನಾವು ಪಡೆದಿರ್ತಕ್ಕಂಥ ಇನ್ಕಮ್ ಅನ್ನುವಂಥದ್ದು GST ಕಲೆಕ್ಷನ್ ಅನ್ನುವಂಥದ್ದು ಹೆಚ್ಚಾಗಿ ನಮಗೆ ಕಾಣ್ತಾ ಇದೆ ಅನ್ನುವಂಥದ್ದು ಕೂಡ ಒಂದು ವಿಚಾರ ಆಗಿದೆ. ಆದರೆ ಈಗೇನು ನಮಗೆ ಸೆಪ್ಟೆಂಬರ್ನಲ್ಲಿ ಅಧಿಕವಾಗಿ GST ಕಲೆಕ್ಷನ್ ಆಗಿದೆ ಅಂತ ಹೇಳ್ತಾ ಇದ್ದೀವಿ, ಈ ಒಂದು ಟ್ರೆಂಡಿನ ಡ್ಯೂರಬಿಲಿಟಿ ಅನ್ನುವಂಥದ್ದು ಒಂದು ಕ್ವಶನ್ ಮಾರ್ಕ್ ಆಗಿದೆ. ಹಾಗಾಗಿ ಈ ಒಂದು ಟ್ರೆಂಡನ್ನು ನಾವು ಇದೇ ರೀತಿ ಮುಂದುವರಿಯಂತೆ ನೋಡ್ಕೊಳ್ಳುವಂಥ ಒಂದಷ್ಟು ಕೆಲಸಗಳನ್ನು ಮಾಡಬೇಕಾಗಿದೆ. ಫಿನಾನ್ಸ್ ಮಿನಿಸ್ಟರ್ ಅವರು ನಮ್ಮ 2020-21 ಬಜೆಟನ್ನು ಘೋಷಣೆ ಮಾಡಿದ ನಂತರದಲ್ಲಿ ಅದರ ನಂತರದಲ್ಲಿ ಪ್ಯಾಂಡಮಿಕ್ ಕೂಡ ಬಂದು ಲಾಕ್ಡೌನ್ ಅನ್ನುವಂಥದ್ದು ನಮ್ಮ ಎಕಾನಮಿ ಮೇಲೆ ಇಂಪ್ಲಿಕೇಶನ್ ಆಗಿದ್ದರಿಂದಾಗಿ ಈ ವರ್ಷದ ನಮ್ಮ GST ರೆಸಿಪ್ಟ್ಸ್ಗಳಲ್ಲಿ 12.8% ಗ್ರೋತ್ ಆಗುತ್ತೆ ಅಂತ ಪ್ರೊಜೆಕ್ಷನನ್ನು ಏನು ಮಾಡಿದ್ರು ಅದು ಇಂಪಾಸಿಬಲ್ ಟು ರಿಯಲೈಸ್ ಆಗಿದೆ. ಅಂದರೆ ಅದನ್ನು ನಾವು ರಿಯಲೈಸ್ ಮಾಡೋದಕ್ಕೆ ಸಾಧ್ಯನೇ ಇಲ್ಲ. 12.8% ಗ್ರೋತ್ ಅಷ್ಟು ನಮ್ಮ GST ರೆಸಿಪ್ಟ್ಸ್ಗಳಲ್ಲಿ ಆಗೋದಿಲ್ಲ. ಈ ಹಿನ್ನೆಲೆಯಲ್ಲಿ GST ಕೌನ್ಸಿಲ್ ಅನ್ನುವಂಥದ್ದು ಇವತ್ತು ಮೀಟ್ ಆಗ್ತಾ ಇದೆ. ಆದರೆ ಇಲ್ಲಿ GST ಕಾಂಪನ್ಸೇಷನಿನ ಶಾರ್ಟ್ ಫಾಲ್ನ ವಿಚಾರವಾಗಿ ಸಾಕಷ್ಟು ಚರ್ಚೆ ಅನ್ನುವಂಥದ್ದು ಆಗೋದಿದೆ. 2017ರಲ್ಲಿ GST ಜಾರಿಗೆ ಬಂದಂಥ ಸಂದರ್ಭದಲ್ಲಿ ಮುಂದಿನ 5 ವರ್ಷಗಳಲ್ಲಿ GSTಯನ್ನು ಜಾರಿ ಮಾಡೋದ್ರಿಂದ ಯಾವುದೇ ರಾಜ್ಯ ಸರ್ಕಾರಗಳಿಗೆ GST ಕಲೆಕ್ಷನ್ ಅನ್ನುವಂಥದ್ದು ಕಡಿಮೆ ಆದಾಗ ಅದನ್ನು ಕಾಂಪನ್ಸೇಷನ್ನ ಮುಖಾಂತರವಾಗಿ ನಾವು ತುಂಬಿಸ್ಕೊಡ್ತೇವೆ ಅನ್ನುವಂಥ ಒಂದು ಭರವಸೆಯನ್ನು ನೀಡಲಾಗಿತ್ತು. ಇದರಲ್ಲಿ ಈ ವರ್ಷದಲ್ಲಿ GST ಕಲೆಕ್ಷನ್ ಎಷ್ಟಿರುತ್ತೋ ಅದಕ್ಕಿಂತ ಮುಂದಿನ ವರ್ಷದಲ್ಲಿ 14% ಅಷ್ಟು ಹೆಚ್ಚಾಗುತ್ತೆ ಅನ್ನೋದನ್ನು ಕನ್ಸಿಡರ್ ಮಾಡ್ಕೊಳ್ಳೋದ್ರ ಮುಖಾಂತರವಾಗಿ ಅಂದರೆ ಇವತ್ತು ₹100 GST ಕಲೆಕ್ಷನ್ ಒಂದು ರಾಜ್ಯದಲ್ಲಿ ಆಗಿದ್ರೆ ಮುಂದಿನ ವರ್ಷದಲ್ಲಿ ₹114 ಆಗಬೇಕು. ಅದು ಒಂದು ವೇಳೆ ₹110 ಆದರೆ ಆ ₹4 ಕೇಂದ್ರ ಸರ್ಕಾರ ತುಂಬಿಕೊಡುತ್ತೆ. ಈ ರೀತಿಯಾದಂಥ ಒಂದು ಭರವಸೆಯನ್ನು ನೀಡೋದ್ರ ಮುಖಾಂತರವಾಗಿ ಕೇಂದ್ರ ಸರ್ಕಾರ GSTಯನ್ನು ಜಾರಿಗೆ ತಂದಿತ್ತು. ಆದರೆ ಈಗ GST ಕಾಂಪನ್ಸೇಷನ್ನ ವಿಚಾರದಲ್ಲಿ ಕೇಂದ್ರ ಸರ್ಕಾರ ಕಾಂಪನ್ಸೇಷನ್ ಅನ್ನು ನೀಡ್ತಾ ಇಲ್ಲ. ಈ ಬಾರಿ ಸಾಕಷ್ಟು ರಾಜ್ಯಗಳು GSTಯಿಂದ ನಷ್ಟಕ್ಕೊಳಗಾಗಿದೆ. ಆದರೆ ಆ ನಷ್ಟವನ್ನು ಭರಿಸೋದಕ್ಕೆ ಕೇಂದ್ರ ಸರ್ಕಾರ ಹಿಂದೇಟು ಆಗ್ತಾ ಇದೆ. ಕೋವಿಡ್-19ನ ಹಿನ್ನೆಲೆಯಲ್ಲಿ ಆರ್ಥಿಕ ಸ್ಥಿತಿಗತಿ ಸರಿ ಇಲ್ಲದ ಕಾರಣದಿಂದಾಗಿ. ಇದರ ಬಗ್ಗೆ ಇವತ್ತಿನ ಒಂದು ಮೀಟಿಂಗ್ನಲ್ಲಿ ಯಾವ ರೀತಿ ಚರ್ಚೆ ಆಗುತ್ತೆ ಅನ್ನೋದನ್ನು ನಾಳಿನ ಸುದ್ದಿಯಲ್ಲಿ ನಾವು ಡಿಸ್ಕಸ್ ಮಾಡೋಣ. ನಿನ್ನೆಯ ಸುದ್ದಿ ವಿಶ್ಲೇಷಣೆಯಲ್ಲಿ ನಾನು 2 ಪ್ರಶ್ನೆಗಳನ್ನು ಕೇಳಿದ್ದೆ. ಕಮೆಂಟ್ ಸೆಕ್ಷನಲ್ಲಿ ಈ ಪ್ರಶ್ನೆಗಳಿಗೆ ಉತ್ತರಗಳನ್ನು ನೀಡಿರ್ತಕ್ಕಂಥ ತಮಗೆಲ್ಲರಿಗೂ ಅಭಿನಂದನೆಗಳು. ಇಲ್ಲಿ ಮೊದಲ ಪ್ರಶ್ನೆ, ಬಾರ್ಡರ್ ರೋಡ್ ಆರ್ಗನೈಸೇಷನ್ ಯಾವ ಒಂದು ಮಿನಿಸ್ಟ್ರಿಯ ಅಡಿಯಲ್ಲಿ ಬರುತ್ತೆ ಅಂತ ಕೇಳಿದ್ದೆ. ಬಾರ್ಡರ್ ರೋಡ್ ಆರ್ಗನೈಸೇಷನ್ 1960ರಲ್ಲಿ ಪ್ರಾರಂಭವಾಗಿರುವಂಥದ್ದು. ಇದು ನ್ಯೂ ಡೆಲ್ಲಿಯಲ್ಲಿ ಇದರ ಹೆಡ್ ಕ್ವಾರ್ಟರ್ಸ್ ಅನ್ನು ನಾವು ಕಾಣ್ಬೋದಾಗುತ್ತೆ. ಮಿನಿಸ್ಟ್ರಿ ಆಫ್ ಡಿಫೆನ್ಸ್ ಇದರ ಪೇರೆಂಟ್ ಆರ್ಗನೈಸೇಷನ್ ಆಗಿರುತ್ತೆ. ಬಾರ್ಡರ್ ರೋಡ್ ಆರ್ಗನೈಸೇಷನ್ ಮಿನಿಸ್ಟ್ರಿ ಆಫ್ ಡಿಫೆನ್ಸ್ನ ಅಡಿಯಲ್ಲಿ ಕೆಲಸ ಮಾಡುತ್ತೆ. BROದ ಪರ್ಸನಲ್ಸ್ಗಳು ಬಾರ್ಡರ್ ರೋಡ್ ಕನೆಕ್ಟಿವಿಟಿಯನ್ನು ಅಂದರೆ ಬಾರ್ಡರ್ ರೋಡನ್ನು ಕನ್ಸ್ಟ್ರಕ್ಟ್ ಮಾಡುವಂಥದ್ದು ಮತ್ತು ಅದನ್ನು ಮ್ಯಾನೇಜ್ ಮಾಡುವಂಥ ಕಾರ್ಯವನ್ನು ಮಾಡ್ತಾರೆ. ಯುದ್ಧದ ಸಂದರ್ಭದಲ್ಲಿ ಇನ್ನುಳಿದಂಥ ಹೆಲ್ಪನ್ನು ಕೂಡ ಸರ್ಕಾರ ಹೇಳಿದಂಥ ಅವರಿಗೆ ಅಸೈನ್ ಮಾಡಿದಂಥ ಕಾರ್ಯಗಳನ್ನು ಕೂಡ ಅವರು ಮಾಡ್ತಾರೆ. ಮತ್ತು ಬಾರ್ಡರ್ ಸ್ಟೇಟ್ಸ್ಗಳು ಯಾವುದಿದೆ ಅಲ್ಲಿನ ಸೋಷಿಯೋ ಎಕನಾಮಿಕ್ ಡೆವಲಪ್ಮೆಂಟ್ಗೆ ಅಂತ ಕೂಡ ಅವರು ಕಾರ್ಯಗಳನ್ನು ಮಾಡ್ತಾರೆ. ಇದಿಷ್ಟು BROದ ಬಗ್ಗೆ ಮಾಹಿತಿ. ಮತ್ತೆ ಮತ್ತೊಂದು ಪ್ರಶ್ನೆಯನ್ನು ಕೇಳಿದ್ದೆ, ವೆಸ್ಟರ್ನ್ ಘಾಟನ್ನು ಕುರಿತು ನಮ್ಮಲ್ಲಿರ್ತಕ್ಕಂಥ ರಿಪೋರ್ಟ್ಸ್ಗಳು ಯಾವುದು ಅನ್ನೋದನ್ನು ಮೆನ್ಷನ್ ಮಾಡಿ ಅಂತ ಹೇಳಿ. ಇದಕ್ಕೂ ಕೂಡ ಸಾಕಷ್ಟು ಮಂದಿ ಉತ್ತರಗಳನ್ನು ನೀಡಿದ್ದೀರಾ. ವೆಸ್ಟರ್ನ್ ಘಾಟ್ಸ್ನ ಕುರಿತು ನಾವು ಕಸ್ತೂರಿ ರಂಗನ್ ಕಮಿಟಿ ಒಂದನ್ನು ಮತ್ತು ಗಾಡ್ಗಿಲ್ ಕಮಿಷನ್ ಈ 2 ಕಮಿಷನ್ಸ್ಗಳನ್ನು ನಾವು ಮುಖ್ಯವಾಗಿ ನೋಡ್ಬೋದಾಗುತ್ತೆ. ಗಾಡ್ಗಿಲ್ ಕಮಿಷನ್ ಇದನ್ನು ವೆಸ್ಟರ್ನ್ ಘಾಟ್ಸ್ ಎಕಾಲಜಿ ಎಕ್ಸ್ಪರ್ಟ್ ಪ್ಯಾನಲ್ ಅಂತ ಕೂಡ ಕರೆಯುವಂಥದ್ದು. 2011ರಲ್ಲಿ ಸಬ್ಮಿಟ್ ಆದಂಥ ಈ ರಿಪೋರ್ಟ್ನಲ್ಲಿದ್ದಂಥ ಮುಖ್ಯವಾದಂಥ ಅಂಶಗಳೇನು ಅಂತ ಅಂದರೆ, ಗಾಡ್ಗಿಲ್ ರಿಪೋರ್ಟ್ ಎಕಲಾಜಿಕಲ್ ಮ್ಯಾನೇಜ್ಮೆಂಟ್ಗಾಗಿ ವೆಸ್ಟರ್ನ್ ಘಾಟ್ಸಿನ ಬೌಂಡ್ರೀಸ್ಗಳನ್ನು ಸರಿಯಾಗಿ ಡಿಫೈನ್ ಮಾಡುವಂಥ ಕಾರ್ಯವನ್ನು ಮಾಡುತ್ತೆ. ಮತ್ತು ಎಂಟೈರ್ ಏರಿಯಾವನ್ನು ಎಕಲಾಜಿಕಲಿ ಸೆನ್ಸಿಟಿವ್ ಏರಿಯಾ ಅಂತ ಹೇಳಿ ESA ಅಂತ ಹೇಳಿ ಘೋಷಣೆ ಮಾಡಬೇಕು ಅಂತ ಹೇಳಿ ಇದು ಕೇಳುತ್ತೆ ತನ್ನ ರಿಪೋರ್ಟ್ನಲ್ಲಿ. ಆದರೆ ಎಂಟೈರ್ ಏರಿಯಾವನ್ನೇ ಎಕಲಾಜಿಕಲಿ ಸೆನ್ಸಿಟಿವ್ ಏರಿಯಾ ಅಂತ ಹೇಳಿ ಘೋಷಣೆ ಮಾಡುವಂಥದ್ದು ಸರಿಯಲ್ಲ ಅಂತ ಹೇಳಿ ಈ ವೆಸ್ಟರ್ನ್ ಘಾಟ್ಸ್ನ ಅಡಿಯಲ್ಲಿ ಬರುವಂಥ 6 ರಾಜ್ಯಗಳಾಗಿರ್ತಕ್ಕಂಥ ಗುಜರಾತ್ ಆಗಲಿ, ಕರ್ನಾಟಕ, ಮಹಾರಾಷ್ಟ್ರ, ಗೋವಾ, ತಮಿಳುನಾಡು, ಕೇರಳ ಯಾವುದೇ ರಾಜ್ಯವೂ ಕೂಡ ಇವರ ಒಂದು ರಿಪೋರ್ಟನ್ನು ಒಪ್ಪಿಕೊಳ್ಳೋದಿಲ್ಲ. ಈ ಎಕಲಾಜಿಕಲಿ ಸೆನ್ಸಿಟಿವ್ ಏರಿಯಾಸ್ ಅಡಿಯಲ್ಲೂ ಕೂಡ ಸ್ಮಾಲರ್ ರೀಜನ್ಸನ್ನು ಐಡೆಂಟಿಫೈ ಮಾಡಿ ಎಕಲಾಜಿಕಲಿ ಸೆನ್ಸಿಟಿವ್ ಝೋನ್ 1, 2, 3 ಅಂತ ಹೇಳಿ ಅವುಗಳನ್ನು 3 ಭಾಗಗಳನ್ನಾಗಿ ಮಾಡಬೇಕು. ಅವುಗಳು ಇರ್ತಕ್ಕಂಥ ಎಕ್ಸಿಸ್ಟಿಂಗ್ ಕಂಡೀಷನ್ಸ್ ಏನು ಮತ್ತು ಅವುಗಳಿಗಿರ್ತಕ್ಕಂಥ ಥ್ರೆಟ್ಸ್ ಏನು ಅನ್ನುವಂಥ ಆಧಾರದ ಮೇಲೆ ಸೆನ್ಸಿಟಿವ್ ಝೋನ್ಸ್ಗಳನ್ನು ಎಕಲಾಜಿಕಲಿ ಸೆನ್ಸಿಟಿವ್ ಝೋನ್ಸ್ಗಳನ್ನು 3 ಡಿಫ್ರೆಂಟ್ ವಲಯಗಳನ್ನಾಗಿ ಅವುಗಳನ್ನು ಮಾಡಬೇಕು ಅನ್ನುವಂಥ ಒಂದು ಪ್ರಪೋಸಲನ್ನು ಕೂಡ ಗಾಡ್ಗಿಲ್ ಕಮಿಷನ್ ಇಟ್ಟಿತ್ತು. ಆದರೆ ಗಾಡ್ಗಿಲ್ ಕಮಿಷನಲ್ಲಿ ಇರ್ತಕ್ಕಂಥ ಯಾವುದೇ ಪ್ರಪೋಸಲ್ಸ್ಗಳನ್ನು ಈ 6 ರಾಜ್ಯಗಳು ಒಪ್ಪದ ಕಾರಣ ನಂತರದಲ್ಲಿ ಹೈ ಲೆವೆಲ್ ವರ್ಕಿಂಗ್ ಗ್ರೂಪ್ ಆನ್ ವೆಸ್ಟರ್ನ್ ಘಾಟ್ಸ್ ಅಂತ ಹೇಳಿ ಕಸ್ತೂರಿ ರಂಗನ್ ಕಮಿಷನ್ ಒಂದನ್ನು ಫಾರ್ಮ್ ಮಾಡಲಾಗುತ್ತೆ. ಇದರಲ್ಲಿ ಕಸ್ತೂರಿ ರಂಗನ್ ಕಮಿಷನ್ನಿಂದ ಬಂದಂಥ ಮುಖ್ಯವಾದಂಥ ರೆಕಮೆಂಡೇಷನ್ಸ್ಗಳು ಏನು ಅಂತ ಅಂದರೆ, ಇಲ್ಲಿ ಮೈನಿಂಗ್, ಕ್ವಾರಿಯಿಂಗ್ ಮತ್ತು ಸ್ಯಾಂಡ್ ಮೈನಿಂಗ್ ಎಲ್ಲವನ್ನ ಬ್ಯಾನ್ ಮಾಡುವಂತೆ ಮಾತನಾಡ್ತಾರೆ ಇವರು.
ಪಶ್ಚಿಮ ಘಟ್ಟಗಳಲ್ಲಿನ 37% ಜಾಗವನ್ನು ಎಕಲಾಜಿಕಲಿ ಸೆನ್ಸಿಟಿವ್ ಏರಿಯಾ ಝೋನ್ಸ್ ಅಂತ ಹೇಳಿ ಕನ್ಸಿಡರ್ ಮಾಡಬೇಕು ಅನ್ನುವಂಥ ಒಂದು ಪ್ರಪೋಸಲನ್ನು ಕೂಡ ಇವರು ಇರ್ತಾರೆ. ಮತ್ತು ಡೆವಲಪ್ಮೆಂಟಲ್ ಆಕ್ಟಿವಿಟೀಸ್ಗಳನ್ನು 60,000 ಸ್ಕ್ವೇರ್ ಕಿಲೋಮೀಟರ್ಸ್ಗಳಲ್ಲಿ ಪ್ರಾಹಿಬಿಟ್ ಮಾಡಬೇಕು ಅನ್ನುವಂಥದ್ದನ್ನು ಕೂಡ ಇವ್ರು ಹೇಳ್ತಾರೆ. ಮೈನಿಂಗ್, ಕ್ವಾರಿಯಿಂಗ್ ಮತ್ತು ಸ್ಯಾಂಡ್ ಮೈನಿಂಗ್ ವಿಚಾರದಲ್ಲಿ ಬ್ಯಾನ್ ಅನ್ನುವಂಥದ್ದು ಆಗಬೇಕು. ಯಾವುದೇ ಹೊಸ ಥರ್ಮಲ್ ಪವರ್ ಪ್ರಾಜೆಕ್ಟ್ಸ್ಗಳನ್ನು ಇಲ್ಲಿ ಮಾಡಬಾರ್ದು. ಆದರೆ ಹೈಡ್ರೋ ಪವರ್ ಪ್ರಾಜೆಕ್ಟ್ಸ್ಗಳನ್ನು ಮಾತ್ರವೇ ಅದು ಕೆಲವೊಂದಷ್ಟು ರಿಸ್ಟ್ರಿಕ್ಷನ್ಸ್ಗಳನ್ನು ಹಾಕುವ ಮೂಲಕ ಅಲೋ ಮಾಡಬೇಕಾಗುತ್ತೆ. ಮತ್ತು ಯಾವುದೇ ರೀತಿಯಾದಂಥ ಪಲ್ಯೂಟಿಂಗ್ ಇಂಡಸ್ಟ್ರೀಸ್ಗಳನ್ನು, ಹೊಸ ಇಂಡಸ್ಟ್ರೀಸ್ಗಳನ್ನು ಅಲೋ ಮಾಡಬಾರ್ದು. ಮತ್ತು ಕನ್ಸ್ಟ್ರಕ್ಷನ್ ಪ್ರಾಜೆಕ್ಟ್ಸ್ಗಳು ಅಪ್ ಟು 20,000 ಸ್ಕ್ವೇರ್ ಮೀಟರ್ಸ್ಗಳು ಮಾತ್ರವೇ ಅಲೋ ಮಾಡಬೇಕಾಗುತ್ತೆ. ಟೌನ್ಶಿಪ್ಸ್ಗಳನ್ನು ಬ್ಯಾನ್ ಮಾಡಬೇಕು ಅನ್ನುವಂಥದ್ದು ಈ ಎಲ್ಲ ಪ್ರಪೋಸಲ್ಸ್ಗಳನ್ನು ಇಲ್ಲಿ ತರ್ತಾರೆ. ಪರೀಕ್ಷಾ ದೃಷ್ಟಿಯಿಂದ ಪೇಪರ್ 3ನಲ್ಲಿ ಎನ್ವಿರಾನ್ಮೆಂಟ್ನ ಅಡಿಯಲ್ಲಿ ಪಶ್ಚಿಮ ಘಟ್ಟಗಳು ಸಾಕಷ್ಟು ಪ್ರಾಮುಖ್ಯತೆಯನ್ನು ಹೊಂದಿರುತ್ತೆ. ಹಾಗಾಗಿ ನಮಗೆ ಮಾಧವ್ ಗಾಡ್ಗಿಲ್ ಕಮಿಟಿಯ ರಿಪೋರ್ಟ್ ಆಗಿರ್ಬೋದು, ಕಸ್ತೂರಿ ರಂಗನ್ ಕಮಿಟಿಯ ರಿಪೋರ್ಟ್ ಆಗಿರ್ಬೋದು, ಈ ರಿಪೋರ್ಟ್ಸ್ಗಳು ಬಹಳನೇ ಪ್ರಾಮುಖ್ಯತೆಯನ್ನು ಪಡ್ಕೊಳ್ಳೋದ್ರಿಂದ ಇವುಗಳ ಬಗ್ಗೆ ನಮಗೆ ಮಾಹಿತಿ ತಿಳಿದಿರಬೇಕಾಗುತ್ತೆ. ಇದಿಷ್ಟು ಇಂದಿನ ಸುದ್ದಿ ವಿಶ್ಲೇಷಣೆಯಾಗಿದೆ. ನಾಳಿನ ಸುದ್ದಿ ವಿಶ್ಲೇಷಣೆಯೊಂದಿಗೆ ಮತ್ತೆ ಸಿಗೋಣ. ಧನ್ಯವಾದ.